ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಬಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗ್ರಹಣ ಬರ್ತಾ ಇದೆಯಲ್ವಾ, ಸೊ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ, ಅದರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೊಳ್ಳೋಣ. ಸೊ ಮೊದಲನೇದಾಗಿ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆದ್ರೆ ಮಾತ್ರ ನೀವು ಶೇರ್ ಮಾಡಿ, ಇಲ್ಲಾಂದ್ರೆ ಶೇರ್ ಮಾಡ್ಬೇಡಿ. ಜೆನ್ಯೂನ್ ರೀಸನ್ ಕೊಡಿ, ಫೈನ್. ಸೊ ನಮ್ಗೆ ಗ್ರಹಣ ಸಂಭವಿಸ್ತಾ ಇದೆ ಕುಂಭ ರಾಶಿಯಲ್ಲಿ. ಸೊ ಹಾಗಾಗಿ ಲಗ್ನಗಳ ಪ್ರಕಾರ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ರಾಶಿಯಿಂದನೂ ಕೌಂಟ್ ಮಾಡ್ಕೊಳ್ಳಿ. ನಾನು ಏನ್ ಲಗ್ನ ಹೇಳ್ತೀನಲ್ವಾ, ನಿಮ್ದು ಅದೇ ರಾಶಿ ಆಗಿದ್ರೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅದು ಕೂಡ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಫೈನ್. ಸೊ ಈಗ ಗ್ರಹಣದ ಟೈಮಿಂಗ್ಸ್ ನಾವು ನೋಡೋಣ. ಅದಾದ ನಂತರ ನಾವು ಲಗ್ನಕ್ಕೆ ಬರೋಣ. ಅವತ್ತಿನ ಕುಂಡ್ಲಿ ಓಪನ್ ಮಾಡಿ ಸೊ ಹೇಗಿದೆ ವಿಚಾರಗಳು ಅಂತ ನಾವು ನೋಡೋಣ. ಮೊದಲನೇದಾಗಿ ನಮ್ಗೆ ಗ್ರಹಣ ಸಂಭವಿಸ್ತಾ ಇರೋದು ಯಾವಾಗ? ಸೊ 7ನೇ ತಾರೀಕು ಅಂತ ಹೇಳಿದ್ರೆ ಅವತ್ತು ಫುಲ್ ನಮ್ಗೆ ಹುಣ್ಣಿಮೆ ಇರುತ್ತಲ್ವಾ, ಹಾಗಾಗಿ ಸೊ ಭಾದ್ರಪದ ಮಾಸದ ಹುಣ್ಣಿಮೆ ಇರೋದ್ರಿಂದ 7-9-2025. ಸೊ ಇವತ್ತು ನಮ್ಗೆ ಹುಣ್ಣಿಮೆ ಇರುತ್ತೆ. ಸೊ ಗ್ರಹಣ ಸಂಭವ ಆಗೋದು ಎಷ್ಟು ಗಂಟೆಗೆ? ಗ್ರಹಣ ಸಮಯ ಬಂದು ನಮ್ಗೆ ರಾತ್ರಿ ಸ್ಪರ್ಶ ಕಾಲ ಅಂತ ಹೇಳ್ತೀವಿ, ಅಂದ್ರೆ ಟಚ್ ಆಗೋದು. ಐ ಮೀನ್ ಸೊ ಚಂದ್ರನ ಮೇಲೆ ಟಚ್ ಆಗುವಂತಹ ಸಮಯ ಯಾವಾಗ ಅಂತ ಹೇಳಿದ್ರೆ ಸ್ಪರ್ಶ ಕಾಲ. ರಾತ್ರಿ 9:56 ರಾತ್ರಿ 9:56 ಸ್ಪರ್ಶ ಕಾಲ ಶುರು ಆಗುತ್ತೆ. ಸೊ ಟೋಟಲಿ ನಮ್ಗೆ 1 ಗಂಟೆ 22 ತನಕ ಇರುತ್ತೆ. ಬಟ್ ನೈಟ್ ಸ್ಟಾರ್ಟ್ ಆಗೋದು 9:56 ನಮ್ಗೆ ಶುರು ಆಗ್ಬಿಡುತ್ತೆ ಆಲ್ರೆಡಿ. ಸೊ ಇದಕ್ ನಾವ್ ಏನ್ ಮಾಡ್ಬೇಕು ಬಿಫೋರೆ ಅಂತ ಹೇಳಿದ್ರೆ, ಸೊ ಮ್ಯಾಕ್ಸಿಮಮ್ ಗ್ರಹಣ ಸಂಭವಿಸುವ ಮುನ್ನ ಮಿನಿಮಮ್ 3 ಅವರ್ಸ್, ಮ್ಯಾಕ್ಸಿಮಮ್ 6 ಅವರ್ಸ್, ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ, ಅಂದ್ರೆ ನಿಮ್ಮ ದೇಹದ ಲೈಕ್ ಹೆಲ್ತ್ ಇಶ್ಯೂಸ್ ಇದ್ರೆ, ಅಥವಾ ಗರ್ಭಿಣಿಯರಾಗಿದ್ರೆ, ಪುಟ್ಟ ಮಕ್ಕಳಿದ್ರೆ, ಅಥವಾ ವಯಸ್ಸಾದವರಿದ್ರೆ, ಅಥವಾ ಟ್ಯಾಬ್ಲೆಟ್ಸ್ ತಗೋತಾ ಇದ್ರೆ, ಯಾರಾದ್ರೂ ಮೆಡಿಸಿನ್ ತಗೋತಾ ಇದ್ರೆ, ಸೊ ನಿಮ್ಮ ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅಯ್ಯೋ ನಾನು ಊಟ ಮಾಡ್ಬಿಟ್ಟೆ 9 ಗಂಟೆ ಆಯ್ತು, ಸೊ ಆತರ ಹೆವಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ಮಾಹಿತಿ ಕೊಡ್ತೀನಿ. ಸೊ ಮಿನಿಮಮ್ ಸಿಂಪಲ್, ಮ್ಯಾಕ್ಸಿಮಮ್ ನೀವು ಸಂಜೆ 5 ಗಂಟೆ ಒಳಗಡೆ ಅವತ್ತು ಒಂದ್ ದಿವಸ ಮಾತ್ರ ಕಂಪ್ಲೀಟ್ ಊಟ ತಿನ್ಲಿಕ್ಕೆ, ಐ ಮೀನ್ ಸೇವಿಸ್ಲಿಕ್ಕೆ ನೀವು ರೆಡಿಯಾಗಿ, ಅವತ್ತು ಏನೇ ನಿಮ್ದು ವ್ಯವಸ್ಥೆಗಳಿದ್ರೆ ನೀವು ಟ್ರೈ ಮಾಡಿ. ಅವತ್ತು ಸಂಡೆ ಕೂಡ ಇರೋದ್ರಿಂದ ಸೊ ಡೆಫಿನೆಟ್ಲಿ ನಿಮ್ಗೆ ಸಾಧ್ಯ ಆಗುತ್ತೆ. ಇನ್ನು ಪುಟ್ಟ ಮಕ್ಕಳು, ಸೊ ಇದೆ ಬಾಣಂತಿಯರು, ಗರ್ಭಿಣಿಯರು, ಸೊ ಇವರೆಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಲಿಕ್ವಿಡ್ ಅಂಶಗಳನ್ನ ತಗೋಬಹುದು, ತೊಂದರೆ ಇಲ್ಲ. ಬಟ್ ದಯವಿಟ್ಟು ನಾನ್ ವೆಜ್ ಅವತ್ತಿನ ದಿವಸ ಯಾರು ಕನ್ಸ್ಯೂಮ್ ಮಾಡಬೇಡಿ, ತಗೋಬೇಡಿ ಅಂತಾನೆ ಹೇಳ್ತೀನಿ. ಸೊ ತಗೊಳ್ಳೋದಾದ್ರೆ ಅದು ಅವರ ಕರ್ಮಕ್ಕೆ ತಕ್ಕ ಫಲ. ಬಟ್ ಈ ಚಾನೆಲ್ ನೋಡೋರು ಆದಷ್ಟು ಅವತ್ತು ಒಂದ್ ದಿವಸ ನೀವು ಅವಾಯ್ಡ್ ಮಾಡಿ. ಇದು ರಾತ್ರಿ ಸ್ಪರ್ಶಕಾಲ, ಗ್ರಹಣ ಸ್ಪರ್ಶಕಾಲ. ನೆಕ್ಸ್ಟ್ ಮಧ್ಯರಾತ್ರಿ, ಮಧ್ಯಕಾಲ ಅಂದ್ರೆ ಮೇನ್ ಟೈಮ್ ಏನ್ ಬರುತ್ತಲ್ವಾ ಅದು ನೋಡೋಣ. ಸೊ ಮಧ್ಯಕಾಲ ಅಂತ ಹೇಳ್ತೀವಿ. ಸೊ ಇದು ನಮ್ಗೆ 11:42 ಶುರುವಾಗುತ್ತೆ ರಾತ್ರಿ. ಸೊ ಅಂತ ಹೇಳಿದ್ರೆ ಚಂದ್ರ ಮೂವ್ ಆಗ್ತಾರಲ್ವಾ, ರಾಹುವಿನ ಒಂದು ಎಕ್ಸಾಕ್ಟ್ ಡಿಗ್ರಿಗೆ ಬರ್ತಾರಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಗ್ರಹಣ ಎಂಡ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಮೋಕ್ಷ ಕಾಲ. ಸೊ ಮೋಕ್ಷ ಮೀನ್ಸ್ ಎಂಡಿಂಗ್. ಸೊ ಮೋಕ್ಷ ಕಾಲ ಬಂದು ನಮ್ಗೆ ರಾತ್ರಿ 1:22 ಅಂದ್ರೆ 12 ಗಂಟೆ ಆಲ್ರೆಡಿ ಮೂವ್ ಆಗಿರುತ್ತೆ, ನಮ್ಗೆ AM ಅಂತ ತಗೋತೀವಿ. ಟೋಟಲಿ ನಮ್ಗೆ ಅರೌಂಡ್ 3.5 ಅಂತ ಹೇಳಿದ್ರೆ 3.5 ಅವರ್ ನಮ್ಗೆ ಸಿಗೋದ್ರಿಂದ, ಸೊ ನೀವುಗಳು ಯಾರಾದ್ರೂನು ಜ್ಯೋತಿಷ್ಯ ಶಾಸ್ತ್ರದಲ್ಲಿದ್ದೀರಾ, ಮಂತ್ರ ಪಠನೆ ಅಥವಾ ಯಾವ್ದಾದ್ರು ತಾಂತ್ರಿಕ ಸಿದ್ಧಿಗಳಲ್ಲಿದ್ದೀರಾ ಅಂತ ಹೇಳಿದ್ರೆ ಇವತ್ತಿನ ಡೇಟು ಎಕ್ಸಲೆಂಟ್ ಆಗಿದೆ. 7 and 7 ಕೋಡು. ಇದು ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ, ಇದು ಯಾವುದೇ ಮೆಟೀರಿಯಲಿಸ್ಟಿಕ್ ಆಗಿ ಸಂಬಂಧಪಟ್ಟ ಹಾಗೆ ಅಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅಥವಾ ಮಂತ್ರ ಸಿದ್ಧಿಗಳು, ಈ ತರ ಏನಾದ್ರು ಸಿದ್ಧಿಗಳನ್ನ ಮಾಡ್ಕೊಳ್ಳುವ ಹಾಗೆ ಮಾತ್ರ ಇದು ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಹಾಗಾಗಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ತುಂಬಾನೇ ಪವರ್ ಜಾಸ್ತಿ. ಅಂದ್ರೆ ಯೂಶಲಿ ರೆಗ್ಯುಲರ್ ಆಗಿ ನಾವು 1008 ಟೈಮ್ಸ್ ಅಥವಾ 108 ಟೈಮ್ಸ್ ಏನ್ ಮಂತ್ರಸ್ ಹೇಳ್ತೀವೋ, ಈ ಪೀರಿಯಡ್ ಅಲ್ಲಿ ಅದು ಇಂಟು 100. ಸೊ ಹಾಗಾಗಿ ಪವರ್ ಜಾಸ್ತಿ ಇರುತ್ತೆ. ಸೊ ಈ ಪೀರಿಯಡ್ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಡೇ ಅಂತ ಹೇಳಿದ್ರೆ ಸೋಮವಾರ ಬೆಳಿಗ್ಗೆ ಸೇಮ್ ಎಲ್ಲಾ ನೀವು ಮನೆಯನ್ನು ಶುದ್ಧಿ ಮಾಡ್ತೀರಾ ಅಥವಾ ನೀವೇನು ದಿನನಿತ್ಯ ಮಾಡ್ತೀರಾ ಅಂತ ಹೇಳಿ, ಸೊ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಅಲ್ಲಿ ಆಗಿರಬಹುದು ಅಥವಾ ಎಕ್ಸ್ಟ್ರಾ ಐಟಮ್ಸ್ ಆಗಿರಬಹುದು ತಂದು ಸ್ಟೋರ್ ಮಾಡ್ಕೋಬೇಡಿ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಬೇಕಾದ್ರೆ ನೆಕ್ಸ್ಟ್ ನೀವು ತಗೊಳ್ಳಿ. ಸೊ ನೆಕ್ಸ್ಟ್ ಡೇ
10:30 ನಂತರ ಅಂತ ಹೇಳಿದ್ರೆ ಸೋಮವಾರ ಬೆಳಗ್ಗೆ 10:30 ಮ್ಯಾಕ್ಸಿಮಮ್ ಮನೇಲಿರೋ ಲೇಡೀಸ್ಗೆ ಆಲ್ಮೋಸ್ಟ್ ಆಲ್ ಅದೇ ಟೈಮ್ ಆಗುತ್ತೆ. ಕೆಲ್ಸಕ್ಕೆ ಹೋಗೋವರೆಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಲ್ರೆಡಿ ಹಿಂದಿನ ದಿವಸ ನೀವು ಸಂಜೆ 5 o'clock ವರೆಗೆ ತಿಂದಿರೋದ್ರಿಂದ ಸೊ ಅವತ್ತೊಂದ್ ದಿವಸ ಸೊ ಈ ಪೀರಿಯಡ್ ಆಫ್ ಟೈಮ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು 10:30 ನಂತರ ನೀವು ಆಹಾರನ ಸೇವನೆ ಮಾಡಬಹುದು. ದಿನನಿತ್ಯದ ನಿಮ್ದೇನು ಪೂಜಾ ಕಾರ್ಯಗಳಿರುತ್ತಲ್ವಾ ಅದ್ರ ಮೇಲೆ ನೀವು ಖಂಡಿತ ಸೇವನೆ ಮಾಡಬಹುದು. ಸೊ ಈಗ ಮೇನ್ಲಿ ಗ್ರಹಣ ಎಲ್ಲಿ ಸಂಭವಿಸ್ತಿದೆ, ಯಾರ್ಯಾರಿಗೆ ಸಂಭವಿಸ್ತಿದೆ, ಯಾರ್ಯಾರಿಗೆ ಹೆಚ್ಚು ತೊಂದರೆ ಇದೆ ಅಂತ ನೋಡೋಣ. ಗ್ರಹಣ ಯಾವತ್ತೂ ಒಳ್ಳೇದನ್ನ ಮಾಡೋದಿಲ್ಲ ರೀ. ಸೊ ಅದೊಂದು ನೀವು ತಲೆಯಲ್ಲಿ ಇಟ್ಕೋಬಿಡಿ. ಗ್ರಹಣ ಅದಕ್ಕೆ ಅದನ್ನ ಹೆಸರೇ ಗ್ರಹಣ ಅಂತ ಕೊಟ್ಟಿರೋದು. ಸೊ ಹಾಗಾಗಿ ಬನ್ನಿ. ಸೊ ಈ ಒಂದು ಟೈಮಿಂಗ್ಸ್ ಹಾಕೊಂಡಾಗ ನಮ್ಗೆ ಸೊ 7ನೇ ತಾರೀಕು ನೈಟು ಸೊ ಮೇಷ ಲಗ್ನ ಬರುತ್ತೆ. ಲಗ್ನ 25 ಡಿಗ್ರಿ ಇರುತ್ತೆ. ಸೊ ಮೇಷ ಲಗ್ನ. ಸೊ ಗ್ರಹಗಳು ಎಲ್ಲಿರುತ್ತೆ? 3ನೇ ಮನೆಯಲ್ಲಿ ಗುರು ಆಲ್ರೆಡಿ ಇದ್ದಾರೆ ಈ ಒಂದು ಲಗ್ನಕ್ಕೆ. ಸೊ ನೆಕ್ಸ್ಟ್ 4ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. 5ನೇ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಗ್ರಹಗಳಿರೋದ್ರಿಂದ ಅಂದ್ರೆ ಯಾರ್ಯಾರಿದಾರಲ್ಲಿ ಕೇತು, ಸೂರ್ಯ, ಆಲ್ರೆಡಿ ಬುಧ ಗ್ರಹರು ಕಂಬಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಬುಧ ಕಂಬಸ್ಟ್. ನೆಕ್ಸ್ಟ್ 6ನೇ ಮನೆಯಲ್ಲಿ ಕುಜ. ನೆಕ್ಸ್ಟ್ ಅದಾದ ನಂತರ ನಮ್ಗೆ ಸೊ ಕುಂಭ ರಾಶಿಯಲ್ಲಿ ಚಂದ್ರಗ್ರಹರು ಮತ್ತೆ ರಾಹು. ಅದು ಶತಭಿಷ ನಕ್ಷತ್ರ ರಾಹುದ್ ಬರುತ್ತೆ ಇಲ್ಲಿ. ಹಾಗೆ ನೆಕ್ಸ್ಟ್ ನಮ್ಗೆ ಬರೋದು ಪೂರ್ವಭಾದ್ರ. ಅದಾದ ನಂತರ ವಕ್ರ ಶನಿ 12ನೇ ಮನೇಲಿ ಇದ್ದಾರೆ. ಈಗ ಗ್ರಹಣದ ಇಂಪ್ಯಾಕ್ಟ್ ಯಾರ್ಗೆ ಜಾಸ್ತಿ ಇರುತ್ತೆ? ಫಸ್ಟ್ ಆಫ್ ಆಲ್ ಈ ಬಾರಿ ಗ್ರಹಣ ನಮ್ಗೆ ಇರೋದ್ರಿಂದ ಅಂದ್ರೆ ಇಂಡಿಯನ್ಸ್ಗೆ ಇರೋದ್ರಿಂದ ಖಂಡಿತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಇನ್ ದ ಸೆನ್ಸ್ ಸೊ ಅದನ್ನ ನಾವು ಆಚರಿಸ್ತೀವಿ. ಸೊ ಹಾಗಾಗಿ ಯಾರಿಗೆ ಹೆಚ್ಚು ಪ್ರಭಾವ ಇರುತ್ತೆ ಅಂತ ಹೇಳಿದ್ರೆ ನಂಬರ್ 1 ಪ್ರಭಾವ ಇರುವಂತಹದ್ದು ಕುಂಭ ರಾಶಿ. ರಾಶಿ ಪ್ರಕಾರ ತಗೊಂತಾ ಇದ್ದೀನಿ. ಕುಂಭ ರಾಶಿ ಅಥವಾ ಲಗ್ನ. ನೆಕ್ಸ್ಟ್ ಮೀನ ರಾಶಿ ಆಲ್ರೆಡಿ 7.5 ಇದೆ ಅಥವಾ ಲಗ್ನ. ಇವರಿಗೆ 100ಗೆ 100%. ಯಾವ ರೀತಿ ಪ್ರಭಾವಗಳಿರುತ್ತೆ ಅನ್ನೋದು ಈಗ ಲಗ್ನಗಳ ಮೇಲೆ ಹೋಗ್ತೀನಲ್ವಾ. ಸೊ ಅವಾಗ ನೀವು ಫಲಗಳನ್ನ ತಗೊಳ್ಳಿ. ಕುಂಭ ರಾಶಿ ಕುಂಭ ಲಗ್ನ, ಮೀನ ರಾಶಿ ಮೀನ ಲಗ್ನ ಇವರುಗಳಿಗೆ ಪರಿಪೂರ್ಣವಾದಂತಹ ಪ್ರಮಾಣದ ಪ್ರಭಾವ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ 2ನೇ ಪಾಯಿಂಟ್. ಯಾವತ್ತಿದ್ರೂ ನೋಡಿ ಗ್ರಹ ಏನಿರುತ್ತೆ, ಗ್ರಹ ಎಲ್ಲಿ ಸಂಚರಿಸುತ್ತೆ, ಯಾವ ನಕ್ಷತ್ರದಲ್ಲಿ ಅದು ಮೂವ್ ಆಗುತ್ತೆ ಅದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದ್ ಮನೆ ಇರುತ್ತೆ, ಒಂದ್ ಮನೆಗೆ ನೀವು ಎಂಟ್ರಿ ಕೊಟ್ಟಾಗ ಅಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಮುಖ್ಯ. ಆ ಮನೆಯಲ್ಲಿರುವ ವ್ಯಕ್ತಿಗಳೇ ಸೊ ನಕ್ಷತ್ರಗಳು. 3 ನಕ್ಷತ್ರ ಇರುತ್ತಲ್ವಾ. ಸೊ ಹಾಗಾಗಿ ಬನ್ನಿ ಸೊ ನೋಡೋಣ ಯಾವ್ಯಾವ ನಕ್ಷತ್ರದವ್ರಿಗೆ ಹೇಗಿದೆ ಅಂತ ಹೇಳಿ. ಮೊದಲನೇದಾಗಿ ಹೆಚ್ಚು ಇಂಪ್ಯಾಕ್ಟ್ ಆಗೋದು ಅಥವಾ ನವಗ್ರಹ ಶಾಂತಿ ಅಥವಾ ರಾಹು ಶಾಂತಿ, ಚಂದ್ರ ಶಾಂತಿನ ಯಾವ ಒಂದು ನಕ್ಷತ್ರದವರು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ರಾಹುವಿನ ನಕ್ಷತ್ರದವರು. ರಾಹುವಿನ ನಕ್ಷತ್ರದವರು ಅಂದ್ರೆ ಯಾರು ಹೇಳಿ? ಆಲ್ರೆಡಿ ಶತಭಿಷ ಇಲ್ಲೇ ಇದೆ. ಶತಭಿಷ ಕುಂಭರಾಶಿ ಸೊ ಇಲ್ಲೇ ಇದೆ. ನೆಕ್ಸ್ಟ್ ಸೊ ಆರಿದ್ರ. ನೆಕ್ಸ್ಟ್ ಸ್ವಾತಿ ತುಲಾರಾಶಿ, ಸ್ವಾತಿ ನಕ್ಷತ್ರ. ಸೊ ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಹಾಗೆ ಕುಂಭರಾಶಿ ಶತಭಿಷ ನಕ್ಷತ್ರ. ನೀವು 3 ಜನ ಖಂಡಿತ ನೀವು ನೆಕ್ಸ್ಟ್ ಡೇ ಅಂದ್ರೆ ಸೋಮವಾರ ತುಂಬಾ ದೇವಸ್ಥಾನಗಳಲ್ಲಿ ಎಲ್ಲಾ ಕಡೆನೂ ಸೊ ಖಂಡಿತ ಹೋಮಗಳಿರುತ್ತೆ. ನವಗ್ರಹ ಶಾಂತಿ ಹೋಮ ಅಥವಾ ಗ್ರಹಣದ ಹೋಮ ಖಂಡಿತ ಅಟೆಂಡ್ ಮಾಡಿ. ಇಲ್ಲ ನೀವು ವರ್ಕ್ ಮಾಡ್ತೀರಾ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೊ ದಾನ ಹೇಳ್ತೀನಿ, ಅದನ್ನ ಕೊಟ್ಟು ಸಂಕಲ್ಪ ಮಾಡ್ಕೊಂಡು ಮೂವ್ ಆಗಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ 2ನೇದಾಗಿ ಗುರುವಿನ ನಕ್ಷತ್ರಗಳು. ಗುರುವಿನ ನಕ್ಷತ್ರಗಳು ಯಾರ್ಯಾರು? ಸೊ ಪೂರ್ವಭಾದ್ರ, ನೆಕ್ಸ್ಟ್ ವಿಶಾಖ, ಪುನರ್ವಸು. ತುಲಾರಾಶಿ ವಿಶಾಖ, ವೃಶ್ಚಿಕ ರಾಶಿ ವಿಶಾಖ. ಸೊ ಹಾಗೆ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಮತ್ತೆ ಮಿಥುನ ರಾಶಿ ಪುನರ್ವಸು ನಕ್ಷತ್ರ. ಸೊ ಹಾಗಾಗಿ ಪೂರ್ವಭದ್ರ ಸೊ ನಕ್ಷತ್ರ ಮೀನರಾಶಿ ಬರುತ್ತಲ್ಲ ಸೊ ಇವರುಗಳು. ಸೊ ಹಾಗೆ ಕುಂಭರಾಶಿ ಗುರುವಿನ ನಕ್ಷತ್ರದವರು, ರಾಹುವಿನ ನಕ್ಷತ್ರದವರು. ಸೊ ಮೇನ್ಲಿ ನೀವು ಇಂಪ್ಯಾಕ್ಟ್ ಆಗ್ತೀರಾ. ನೀವುಗಳು ಖಂಡಿತ ರೆಮಿಡೀಸ್ ನ ಮಾಡ್ಕೊಳ್ಳಿ. ರೆಮಿಡೀಸ್ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ನವಗ್ರಹ ಶಾಂತಿ ಹೋಮ ಅಥವಾ ರಾಹು ಅಥವಾ ಚಂದ್ರ ಹೋಮ ದೇವಸ್ಥಾನಗಳಲ್ಲಿ ಅಟೆಂಡ್ ಮಾಡಿ. ಅಟೆಂಡ್ ಮಾಡ್ಲಿಕ್ ಆಗ್ಲಿಲ್ಲ ಅಂದ್ರೆ ಈ ಬಾರಿ ಸೊ ನೀವು ಎಷ್ಟು ವೆಯ್ಟ್ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಈ ನಕ್ಷತ್ರದವರು ನೀವು ಎಷ್ಟು ವೆಯ್ಟ್ ಇದೆ. ಫಾರ್ ಎಕ್ಸಾಂಪಲ್ 60 kg ಇದ್ದೀರಾ ಅಂತ ಹೇಳಿದ್ರೆ 6 kg ಕಪ್ಪು ಉದ್ದಿನ ಕಾಳು. ಸೊ ನಿಮ್ ವೆಯ್ಟ್ ಮೇಲೆ ಹೋಗಿ, ಬಿಕಾಸ್ ಅದು ನಿಮ್ಮ ನಕ್ಷತ್ರ ಅಥವಾ ನೀವು ಆ ನಕ್ಷತ್ರದಲ್ಲಿ ಇರೋದ್ರಿಂದ ಮಿನಿಮಮ್ ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ ನೀವು ನೋಡ್ಕೊಳ್ಳಿ. ಮನೇಲಿ ಒಂದು 10 ಜನ ಇದೀವಿ, 10 ಜನಕ್ಕೂ ಆಲ್ಮೋಸ್ಟ್ ಅಲ್ಲಿ ಇದೇ ನಕ್ಷತ್ರಗಳಿದೆ ಅಂದ್ರೆ
ಸೊ ಅವಾಗ ಒಟ್ಟಿಗೆ ಕೊಡಿ. ಸೊ ಒಟ್ಟಿಗೆ ಒಂದು 10 ಕೆಜಿ ಅಥವಾ 5 ಕೆಜಿ ಆ ತರ ಕೊಡಿ. ಸೊ ಈ ಬಾರಿ ನಿಮ್ಮ ವೆಯ್ಟ್ ಕೌಂಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಮಿನಿಮಮ್ 60 ಕೆಜಿ ಇದ್ರೆ ಸೊ 6 ಕೆಜಿ ಕಪ್ಪು ಉದ್ದಿನ ಕಾಳು ಪ್ಲಸ್ ಅಕ್ಕಿನೇ ಕೊಡ್ಬೇಕು, ಹಾಲೆಲ್ಲ. ಈ ಬಾರಿ ಅಕ್ಕಿ, ಕಪ್ಪು ಉದ್ದಿನ ಕಾಳೆ. ಯಾಕೆ ಕಪ್ಪಿನ ಉದ್ದಿನ ಕಾಳು? ಬಿಕಾಸ್ ಆಫ್ ಕುಂಭರಾಶಿ. ಸೊ ಹಾಗಾಗಿ ಕಪ್ಪು ಉದ್ದಿನ ಕಾಳು ಮತ್ತೆ ಅಕ್ಕಿನ ನೀವು ಡೊನೇಟ್ ಮಾಡಿ, ಟೆಂಪಲ್ಗೆ ಕೊಡಿ. ಕ್ಲಿಯರ್? ಇಲ್ಲಿ ತನಕ ಕ್ಲಿಯರ್ ಆಯ್ತು. ಗ್ರಹಣದ ಯಾವುದು ನಿಮ್ಗೆ ಕನ್ಫ್ಯೂಷನ್ ಬೇಡ. ಈಗ ಇನ್ನೊಂದು ಎಕ್ಸ್ಟ್ರಾ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ಎಲ್ಲರೂ ನಿಮ್ಗೆ ಈ ರಾಶಿ ಹಾಗಿದೆ, ಆ ರಾಶಿ ಹೀಗಿದೆ, ಯಾವ ರಾಶಿಗೆ ಹೇಗೂ ಇರೋದಿಲ್ಲ. ಸೊ ವೆರಿ ಸಿಂಪಲ್, ಬನ್ನಿ. ದಶ, ನಿಮಗೆ ಯಾವ ದಶ ನಡೀತಿದೆ, ನೀವೇನಾದ್ರೂ ಅಸ್ಟ್ರಾಲಜರ್ಸ್ ಆಗಿದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಗೈಡ್ ಮಾಡಿದ್ರೆ ಅಥವಾ ನಿಮ್ಗೆ ಆಲ್ರೆಡಿ ನಿಮ್ಗೆ ದಶ ಗೊತ್ತಿದೆ ಅಂತ ಹೇಳಿದ್ರೆ, ನಿಮ್ಮ ದಶ ಫಾರ್ ಎಕ್ಸಾಂಪಲ್, ಸೊ ನಿಮಗೆ ಶುಕ್ರ ಮಹಾದಶ ನಡೀತಾ ಇದೆ, ಬಟ್ ಅದು ಸ್ವಾತಿ ನಕ್ಷತ್ರದಲ್ಲೋ ಆರಿದ್ರದಲ್ಲೋ ಶತಭಿಷದಲ್ಲೋ ಕೂತಿದೆ ಅಂದ್ರೆ ನೀವುಗಳು ಕೂಡ ರೆಮಿಡೀಸ್ ನ ಮಾಡ್ಕೋಬೇಕು. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಕ್ಲಿಯರ್? ಎಸ್. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ನಿಮಗೆ ಶನಿ ಮಹಾದಶ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಶನಿ ಏನಾದ್ರೂ ವಿಶಾಖ ನಕ್ಷತ್ರದಲ್ಲೋ ಪೂರ್ವ ಭಾದ್ರದಲ್ಲೋ ಅಥವಾ ಸೊ ಪುನರ್ವಸು ನಕ್ಷತ್ರದಲ್ಲೋ ಏನಾದ್ರೂ ಕೂತಿದೆ ಅಂತ ಹೇಳಿದ್ರೆ, ಸೊ ನೀವುಗಳು ಕೂಡ ಈ ಒಂದು ದಾನಗಳನ್ನ ಕಂಪಲ್ಸರಿ ಮಾಡ್ಬೇಕಾಗುತ್ತೆ. ಎಲ್ಲಾರು ಮಂತ್ರ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಹೇಳ್ತೀನಿ, ಹುಟ್ಟಿದವರೆಲ್ಲರೂ ಮಂತ್ರ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ನಕ್ಷತ್ರದಲ್ಲಿ ನಿಮ್ಮ ದಶ ಏನಾದ್ರೂ ನಡೀತಿದ್ರೆ ನೀವು ಖಂಡಿತ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಯಾವ್ದೋ ಬುಧ ಮಹಾದಶ ನಡೀತಾ ಇರುತ್ತೆ. ಸೊ ಬುಧ ಹೋಗಿ ಆರಿದ್ರ ನಕ್ಷತ್ರದಲ್ಲೋ ಸ್ವಾತಿ ನಕ್ಷತ್ರದಲ್ಲೋ ಅಥವಾ ವಿಶಾಖನೋ ಪುನರ್ವಸುನೋ ಪೂರ್ವಭಾದ್ರನೋ ಶತಭಿಷದಲ್ಲೋ ಕೂತಿರುತ್ತೆ ಅಂತ ಇಟ್ಕೊಳ್ಳಿ. ದಶ ಅಧಿಪತಿ ಕೂತಿರುವ ನಕ್ಷತ್ರ ನಿಮ್ಮ ಜೀವನನ ಸೊ 50% ಹ್ಯಾಂಡಲ್ ಮಾಡುತ್ತೆ. ಕೀ ಅದ್ರ ಕೈಲೇ ಇರುತ್ತೆ. ಸೊ ಹಾಗಾಗಿ ನೀವುಗಳು ಈ ರೆಮಿಡೀಸ್ ನ ನೀವು ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಮಾಡ್ಕೊಳ್ಳಿ. ಸೊ ಇದಿಷ್ಟು ಗ್ರಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ಗ್ರಹಣದ ಇಂಪ್ಯಾಕ್ಟ್ ಎಲ್ಲಿವರೆಗೂ ಇರುತ್ತೆ, ಹೆವಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಮ್ಯಾಕ್ಸಿಮಮ್ ಒಂದು ಮಂಡಲ 41 ಡೇಸ್ ನಮ್ಗೆ ಹೆವಿ ಇರುತ್ತೆ. ಸೊ 41 ಡೇಸ್ ಇಂದ ನಮ್ಗೆ 3 ಮಂತ್. ಸೊ ಅದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಗೋಚಾರದಲ್ಲೂ ಇರುತ್ತೆ, ಜನ್ಮ ಜಾತಕದಲ್ಲೂ ಇರುತ್ತೆ. ಈಗ ಥರ್ಡ್ ಪಾಯಿಂಟ್ಗೆ ಬರೋಣ. ಸೊ ಯಾವ ದಶಗಳಿಗೆ ಹೆಚ್ಚು ಇಂಪ್ಯಾಕ್ಟ್ ಆಗ್ತಾ ಇದೆ? ಯಾರ್ಯಾರಿಗೆ ರಾಹು ಮಹಾದಶ, ಗುರು ಮಹಾದಶ, ಶನಿ ಮಹಾದಶ ನಡೀತಿದೆ, ಇವ್ರಿಗೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಬಿಕಾಸ್ ಚಂದ್ರ ರಾಹು ಅಲ್ವಾ. ಸೊ ಹಾಗಾಗಿ ಅದನ್ನ ಹೊರತುಪಡಿಸಿ ಚಂದ್ರ ಮಹಾದಶ, ಕೇತು ಮಹಾದಶ, ಸೂರ್ಯ ಮಹಾದಶ, ಬುಧ ಮಹಾದಶ, ಇನ್ ಎಲ್ಲಾರು ಆಯ್ತಲ್ಲ ಮೇಡಮ್, ಇನ್ಯಾವ್ದು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ, ಸೊ ಇವ್ರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ನೋಡ್ಕೊಳ್ಳಿ. ಚಂದ್ರ ಮಹಾದಶ ಇರೋರು, ರಾಹು ಮಹಾದಶ ಇರೋರು ಡೆಫಿನೆಟ್ ಆಗಿ ಆ ನೆಕ್ಸ್ಟ್ ಡೇ ಸೋಮವಾರನೇ ಸಿಗೋದ್ರಿಂದ ನಿಮ್ಗೆ ಕಂಪಲ್ಸರಿ ಟೆಂಪಲ್ಗೆ ವಿಸಿಟ್ ಕೊಡಿ. ಏನೂ ಆಗೋದಿಲ್ಲ. ಟೆಂಪಲ್ ಅವೈಲಬಲ್ ಇಲ್ಲ, ನಾವು ಹೊರಗಡೆ ದೇಶದಲ್ಲಿದ್ದೀವಿ, ಹೊರಗಡೆ ರಾಜ್ಯದಲ್ಲಿದ್ದೀವಿ, ಟ್ರಾವೆಲ್ ಮಾಡ್ತಿದೀವಿ ಅಂದ್ರೆ ಅಟ್ಲೀಸ್ಟ್ ನವಗ್ರಹ ಮಂತ್ರ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಕೇಳಿಸ್ಕೊಳ್ಳಿ. ಸೊ ಹಾಗಾಗಿ ಅಥವಾ ರಾಹುವಿನ ಮಂತ್ರ, ಬೀಜಾಕ್ಷರಿ ಮಂತ್ರ ಅಥವಾ ಚಂದ್ರ ಗ್ರಹದ ಬೀಜಾಕ್ಷರಿ ಮಂತ್ರ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಸೊ ತುಂಬಾ ಇಂಪ್ಯಾಕ್ಟ್ ಆಗೋದು ರಾಹು ದಶ, ಚಂದ್ರ ದಶ, ಕೇತು ದಶ, ಸೂರ್ಯ ದಶ, ಸೊ ಹಾಗೆ ಬುಧ ಮಹಾದಶ. ಬಿಕಾಸ್ ಇಲ್ಲಿ ಆಸ್ಪೆಕ್ಟ್ ಹಾಕಿದೆ ನೋಡಿ, ಇಲ್ಲಿ ನೋಡಿ ದೃಷ್ಟಿ ಹಾಕಿದೆ. ಸೊ ಹಾಗಾಗಿ ಅಂಡ್ ಒನ್ ಮೋರ್ ಕ್ವಶನ್, ತುಂಬಾ ಜನ ಕೇಳ್ತೀರಾ, ಗುರು ದೃಷ್ಟಿ ಬಿದ್ದಿದೆ ಅಲ್ವಾ ಮೇಡಮ್, 9ನೇ ಮನೆ ದೃಷ್ಟಿ. ಗುರು ಮಿಥುನ ರಾಶಿಯಲ್ಲಿ ಅತಿಚಾರಿ, ಅಂದ್ರೆ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಏನಕ್ಕೆ? ನಾನು ನೆಕ್ಸ್ಟ್ ಎಕ್ಸಾಲ್ಟೇಷನ್ ಆಗ್ಬೇಕು, ಉಚ್ಚ ಸ್ಥಿತಿಗೆ ಹೋಗ್ಬೇಕು, ನನ್ಗೆ ಇಲ್ಲಿ ಇರಕ್ ಆಗ್ತಿಲ್ಲ ಅಂತ. ಸೊ ಈಸಿನ ಸ್ಪೀಡ್ ಅಲ್ಲಿ ಇದ್ದಾರೆ, ಅರ್ಜೆಂಟ್ ಅಲ್ಲಿ ಇದ್ದಾರೆ. ಸೊ ಅವ್ರದ್ದು ಪ್ರಭಾವ ಇಲ್ಲಿ ಕಡಿಮೆ ಇರೋದ್ರಿಂದ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ. ಯಾರ್ಯಾರು ಗೋಲ್ಡನ್ ಹಸೋನೆಟ್ ಗೋಮೇಧಿಕ ಉಂಗುರ ಹಾಕಿದೀರಾ, ಅಥವಾ ಸೊ ಕ್ಯಾಟ್ಸೈ ಹಾಕಿದೀರಾ, ಅಥವಾ ಸ್ಟಾರ್ ರೂಬಿ ಹಾಕಿದೀರಾ, ಅಥವಾ ಎಮರಾಲ್ಡ್ ಹಾಕಿದೀರಾ, ಅಥವಾ ಸೊ ಪರ್ಲ್ ಹಾಕಿದೀರಾ, ಗೋಲ್ಡನ್ ಪರ್ಲ್ ಆಗಿರಬಹುದು, ವೈಟ್ ಪರ್ಲ್ ಆಗಿರಬಹುದು. ಸೊ ಅವತ್ತಿನ ದಿವಸ, ಹುಣ್ಣಿಮೆ ದಿವಸ ಹಿಂದೆನೆ ರಿಮೂವ್ ಮಾಡಿಬಿಡಿ. ನೆಕ್ಸ್ಟ್ ಡೇ ಶುದ್ಧಿ ಮಾಡಿ, ನೆಕ್ಸ್ಟ್ ಡೇ ನೀವೇನೋ ಟೆಂಪಲ್ ವಿಸಿಟ್ ಕೊಡ್ತೀರಾ, ಅಲ್ಲೇ ದೇವ್ರ ಹತ್ರ ಇಟ್ಟು ನೀವು ಹಾಕೊಳ್ಳಿ. ಎನರ್ಜಿ ಅದಕ್ಕೆ ಪಾಸ್ ಆಗುತ್ತೆ. ಸೊ ಇದಿಷ್ಟು ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ. ಬನ್ನಿ ಈಗ ನಾವು ಲಗ್ನಗಳ ಪ್ರಕಾರ ಹೋಗೋಣ. ಮೇನ್ಲಿ ನಾನು ಲಗ್ನಗಳನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾನಸಿಕ ಪರಿಸ್ಥಿತಿಗೆ ಚಂದ್ರನ ನೋಡ್ಕೊಳ್ಳಿ. ಲಗ್ನಕ್ಕೆ ಸೊ ನಿಮ್ಮ ಲೈಫ್ಗೆ ಯಾವ ರೀತಿ ಬರುತ್ತೆ ಅನ್ನೋದು ಲಗ್ನಗಳ ಪ್ರಕಾರ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ವಿಚಾರ. ಬನ್ನಿ ಲಗ್ನಗಳಿಗೆ ಹೋಗೋಣ. ಮೊದಲನೇದಾಗಿ ಮೇಷ ಲಗ್ನಕ್ಕೆ. ಸೊ ಮೇಷ ಲಗ್ನಕ್ಕೆ ಗ್ರಹಣ ಅಂದ್ರೆ ಎಲ್ಲಿ ಸಂಭವಿಸ್ತಿದೆ? 11ನೇ ಮನೆಯಲ್ಲಿ ಸಂಭವಿಸ್ತಿದೆ. ಸೊ ಶನಿ ಎಲ್ಲಿ ಕೂತಿದ್ದಾರೆ? 12ನೇ ಮನೆಯಲ್ಲಿ. ಸೊ ಹಾಗಾಗಿ ಮೇಷ ಲಗ್ನದವರಿಗೆ ಗ್ರಹಣ 11ನೇ ಮನೆ, ದಟ್ ಈಸ್ ಗುಡ್. ಬಟ್ ಲಗ್ನಾಧಿಪತಿ 6ರಲ್ಲಿ, ಹೌದು 6ನೇ ಮನೆ ಕುಜ ಇಸ್ ಗುಡ್. ಬಟ್ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ, ಲಗ್ನಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ಅಷ್ಟೊಂದು ಒಳ್ಳೆ ಸೂಚನೆ ಇಲ್ಲ. ಯಾವ ವಿಚಾರವಾಗಿ? ಸಡನ್ ಆಗಿ ಕೋರ್ಟು ಕೇಸು ಬರುವ ಸಾಧ್ಯತೆ, ಅಥವಾ ಆರೋಗ್ಯದ ವಿಚಾರವಾಗಿ ಪಾದಗಳಲ್ಲಿ ತೊಂದರೆ, ಪಾದಗಳಲ್ಲಿ ಒಂದು ಅನಾರೋಗ್ಯ ಸಮಸ್ಯೆ ಕಾಣಿಸ್ತಾ ಇದೆ. ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್ ಆಗಿರಿ. ಬಿಕಾಸ್ ದ ಡೆಸ್ಪಾಸಿಟರ್ ಸಿಟಿಂಗ್ ವಿತ್ ದ ಕೇತು. ಸೊ ಹಾಗಾಗಿ ಮಕ್ಕಳೇನಾದ್ರೂ ಇದ್ರೆ, ಅದರಲ್ಲೂ ನಿಮ್ಮ ಮೊದಲನೇ ಮಗುವಿಗೆ
ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸೊ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ಇನ್ಫೆಕ್ಷನ್ ತೋರಿಸ್ತಾ ಇದೆ, ಸಡನ್ ಆಗಿ ಹೊಟ್ಟೆ ನೋವು, ಡೈಜೆಷನ್ ಪ್ರಾಬ್ಲಮ್ ಆಗಿರಬಹುದು, ಸಮ್ ಸರ್ಜರೀಸ್ ಆಗಿರಬಹುದು. ಅದರಲ್ಲೂ ಎಸ್ಪೆಷಲಿ ನಿಮ್ಮ ವಯಸ್ಸು 6 ರಿಂದ 12 ಏನಾದ್ರು ಇದ್ರೆ, ನಿಮ್ಮ ಮಕ್ಕಳ ವಯಸ್ಸು 6 ರಿಂದ 12 ಏನಾದ್ರು ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಿ. ಸೆಕೆಂಡ್ ಕ್ಯಾಟಗರಿ ಬಂದು 48 ರಿಂದ 49 ಈ ಮಧ್ಯೆ ಇರುವಂತಹ ವಯಸ್ಕರು ಯಾರಾದ್ರೂ ಇದ್ರೆ ಸ್ವಲ್ಪ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಇವೆರಡನ್ನೂ ಹೊರತುಪಡಿಸಿ ಮಕ್ಕಳ ವಿಚಾರದಲ್ಲಿ ಅಲರ್ಟ್ ಆಗಿರಿ. ನೆಕ್ಸ್ಟ್ 5th ಹೌಸ್ ಅಂತ ಹೇಳಿದ್ರೆ ನಮ್ಗೆ ಸೊ ಪಂಚಮ ಪೂರ್ವ ಪುಣ್ಯದ ಆಗಿರುತ್ತೆ. ಹಾಗೆ ನೀವೇನಾದ್ರು ಮಂತ್ರ ಸಾಧನೆ, ಮೇಷ ಲಗ್ನ ಆಗಿದ್ರು ಮಂತ್ರ ಸಾಧನೆ ಮಾಡ್ತಿದ್ದೀರಾ ಅಂದ್ರೆ ಈ ಡೇಟ್ ಅಲ್ಲಿ ಖಂಡಿತ ನಿಮಗೆ ವಿಪರೀತ ಸೊ ಲಾಭ ಕೊಡುತ್ತೆ ಸ್ಪಿರಿಚುಯಾಲಿಟಿನಲ್ಲಿ. ಹಾಗೆ 8ನೇ ತಾರೀಕು ವೆರಿ ವೆರಿ ಬ್ಯಾಡ್ ಅಂತಾನೆ ಹೇಳ್ತೀನಿ, ಸೋಮವಾರ. ದಯವಿಟ್ಟು ಯಾರು ಹೊಸ ಕಾರ್ಯಗಳನ್ನ ಶುರು ಮಾಡಬೇಡಿ. ಯಾವುದೇ ಹೊಸ ಕಾರ್ಯಗಳು, ಇವನ್ ಇಂಟರ್ವ್ಯೂ ಇದ್ರೂನು ಹೋಲ್ಡ್ ಮಾಡಿ ಅಂತಾನೆ ಹೇಳ್ತೀನಿ. ಫಲ ಸಿಗೋದಿಲ್ಲ, ಸುಮ್ನೆ ವೇಸ್ಟ್ ಆಫ್ ಟೈಮ್. ಸೊ ಹಾಗಾಗಿ ನೆಕ್ಸ್ಟ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ತೋರಿಸ್ತಾ ಇದೆ. ಹಾಗಾಗಿ ಕೆಲಸದ ವಿಚಾರವಾಗಿ ನೀವು ನೋಡ್ಕೊಳ್ಳಿ. ಹಾಗೆ ನಿಮ್ಗೆ 10ನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ? 12ರಲ್ಲಿ ಕೂತಿದ್ದಾರೆ. ಸಡನ್ ಆಗಿ ಕೆಲಸ ಹೋಗುವ ಸಾಧ್ಯತೆ, ನವೆಂಬರ್ 15 ಆದ್ಮೇಲೆ ಸಡನ್ ಆಗಿ ಕೆಲಸ ಹೋಗುವ ಸಾಧ್ಯತೆ, ಅಥವಾ ಕೆಲಸದ ಹತ್ರ ಕಿರಿಕಿರಿ, ಮೋಸದ ವಿಚಾರವಾಗಿರಬಹುದು, ಬಾಸ್ ಇಂದ ಕಿರಿಕಿರಿ, ಟೈಮಿಂಗ್ಸ್ ಜಾಸ್ತಿ ಆಗ್ಬೋದು, ಅಥವಾ ನಿಮ್ಗೆ ಸಪೋರ್ಟ್ ಸಿಗದೆ ಇರಬಹುದು. ಇದೆಲ್ಲ ಘಟನೆಗಳು ನಡೆಯುತ್ತೆ. ಸೊ ಬಿ ಕೇರ್ಫುಲ್. ಟೋಟಲಿ ಆಗಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಲರ್ಟ್ ಆಗಿರಿ. ನೆಕ್ಸ್ಟ್ 2ನೇ ವಿಚಾರ, ಸೊ ಫೈನಾನ್ಸ್ ಹೇಗಿದೆ ಮೇಷ ಲಗ್ನದವರಿಗೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಪ್ರಾಪರ್ಟಿ ಏನಾದ್ರು ಸೇಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೆಕೆಂಡ್ ಲಾರ್ಡ್ 4th ಹೌಸ್ ಅಲ್ಲಿ ಡೆಸ್ಪಾಸಿಟರ್ ಆಗಿ 11th ಹೌಸ್ ಅಲ್ಲಿ ಪ್ರಾಪರ್ಟಿ ಸೇಲ್ ಮಾಡ್ತಿದ್ದೀರಾ, ನಿಮ್ದು ವೆಹಿಕಲ್ ಅಥವಾ 4 ವೀಲರ್ 2 ವೀಲರ್ ಸೇಲ್ಗೆ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಈ ವಿಚಾರದಲ್ಲಿ ಲಾಭ ಅಂತೂ ತೋರಿಸ್ತಾ ಇದೆ. ಸೊ ಆದ್ರೆ ಆ ಬರುವ ಲಾಭನ ತಗೊಂಡೋಗಿ ಬೇರೆ ಎಲ್ಲೋ ಅನ್ವಾಂಟೆಡ್ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇದೆ, ಅದೊಂಚೂರು ನೋಡ್ಕೊಳ್ಳಿ. 3ನೇ ಮನೆ ಗುರು, ಸೊ ಗುರು ನಿಮ್ಗೆ 12ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 3ರಲ್ಲಿ ಕೂತಿರೋದ್ರಿಂದ ಖಂಡಿತ ತಂದೆಯ ವಿಚಾರವಾಗಿ ಆರೋಗ್ಯದಲ್ಲಿ ಪುಟ್ಟದಾಗಿ ಹೆಚ್ಚಿಗೆ ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಏನಾದ್ರು ಜಾಂಡಿಸ್ ಆಗಿರಬಹುದು ಅಥವಾ ಲಿವರ್ ರಿಲೇಟೆಡ್ ಫ್ಯಾಟಿ ಲಿವರ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ನೀವು ಆ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಹಾಗೆ ಸೊ ತಂದೆ ಒಂದು ಲೈಕ್ ಮಾನಸಿಕ ಪರಿಸ್ಥಿತಿ ಅಷ್ಟೊಂದು ಉತ್ತಮ ಆಗಿಲ್ಲ ಅಂತ ತೋರಿಸ್ತದೆ. ಮೇ ಬಿ ನಿಮ್ ಜೊತೆ ನಿಮ್ಮ ಒಡನಾಡಿ ಹಾಗೆ ಜಗಳ ಮಾಡ್ಕೋಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಒಂಚೂರು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ತಾಯಿಯ ವಿಚಾರವಾಗಿ ಅಥವಾ ತಾಯಿ ಮನೆ ಕಡೆಯಿಂದ ನಿಮ್ಗೆ ಸ್ವಲ್ಪ ಲಾಭ ತೋರಿಸ್ತಾ ಇದೆ. ತಾಯಿ ಇದ್ರೆ, ತಾಯಿ ಇಲ್ಲ ಅಂದ್ರೆ ತಾಯಿ ಸಮಾನರು, ಅಥವಾ ಗೌರ್ಮೆಂಟ್ ಕಡೆಯಿಂದ ಯಾವ್ದಾದ್ರು ಫಂಡ್ ರಿಲೀಸ್ ಆಗ್ಬೇಕು ಅಂದ್ರೆ ಇದೊಂದು ಒಳ್ಳೆ ಪಾಯಿಂಟ್ ತೋರಿಸ್ತಾ ಇದೆ ನೋಡಿ. ಚಂದ್ರ ರಾಹು, ಸೊ 90% ನೆಗೆಟಿವ್, 10% ಮಾತ್ರ ನಮ್ಗೆ ಪಾಸಿಟಿವ್ ಕೂಡ ಕೊಡುತ್ತೆ. ಅಗೇನ್ 5th ಲಾರ್ಡ್ 5th ಅಲ್ಲೇ ಇದ್ದಾರೆ. ಸೊ ವಿತ್ ಕೇತು ಜೊತೆ ಇರೋದ್ರಿಂದ 8th ಲಾರ್ಡ್ 8th ಇರೋದ್ರಿಂದ ಸ್ವಲ್ಪ ಮಕ್ಕಳ ವಿಚಾರ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದೀನಿ. ಮಕ್ಕಳ ವಿಚಾರನೇ ಹೈಲಿ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಕೆಲಸದ ವಿಚಾರ, ಅದ್ರ ಜೊತೆಗೆ ನಿಮಗೆ ಫ್ರೆಂಡ್ಸ್ ಇಂದ ತೊಂದರೆ. ಸೊ ಫ್ರೆಂಡ್ಸ್ ಇಂದ ಮೋಸ ಹೋಗ್ತೀರಾ, ಫ್ರೆಂಡ್ಸ್ಗೆ ಯಾರಿಗಾದ್ರು ಹಣ ಕೊಟ್ಕೊಳ್ಕೋಬಹುದು, ಚೀಟಿ ವ್ಯವಹಾರಗಳು ಅಥವಾ ಜ್ಯುವೆಲರಿ ಪ್ಲೆಡ್ಜ್ ಮಾಡೋದಾಗಿರ್ಬಹುದು, ಅಥವಾ ಅವ್ರ ನಂಬಿ ಕಾರ್ ಕೊಡೋದು, ವೆಹಿಕಲ್ ಕೊಡೋದು, ಮತ್ತೆ ಅದು ಡ್ಯಾಮೇಜ್ ಆಗಿ ಮನೆಗೆ ಬರೋದು, ಈ ತರ ತೋರಿಸ್ತಾ ಇದೆ. ಟೋಟಲಿ ಒಂದು 41 ಡೇಸ್, ಜಸ್ಟ್ ಲಿಟಲ್ ಬಿಟ್ ಕೇರ್ಫುಲ್. ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಸೊ ಲಗ್ನದಿಂದ 10ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ ನಿಮ್ಗೆ, ಅಂದ್ರೆ ಸಂಭವಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲಿದ್ದಾರೆ ಲಗ್ನಾಧಿಪತಿ? ಲಗ್ನಾಧಿಪತಿ 3ರಲ್ಲಿದ್ದಾರೆ, ಅದರ ಒಂದು ಡೆಸ್ಪಾಸಿಟರ್ ಸೊ ಇನ್ 10th ಹೌಸ್. ಹಾಗಾಗಿ ಕೆಲಸದ ವಿಚಾರವಾಗಿ ಚೇಂಜ್ ಆಫ್ ಪ್ಲೇಸ್ ತೋರಿಸ್ತಾ ಇದೆ. ಸಡನ್ ಆಗಿ ನೀವೇ ಚೇಂಜ್ ಮಾಡಬಹುದು, ಅಥವಾ ನಿಮ್ಗೆ ಆ ಥಾಟ್ ಬರುತ್ತೆ ಜಾಬ್ ಚೇಂಜ್ ಮಾಡ್ಬಿಡೋಣ, ಬೇರೆ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋಣ, ಸೊ ಈ ತರ. ಹಾಗಾಗಿ ಅಂಡ್ ಮನೆಯ ಮುಂದೆ ಗೇಟ್ ಹತ್ರ ಸಡನ್ ಆಗಿ ಸಮ್ ಬ್ರೋಕೇಜ್ ಅಥವಾ ನಿಮ್ದು ಗೇಟ್ ಸಡನ್ ಆಗಿ ಕಟ್ ಆಗೋದು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತೋರಿಸ್ತಾ ಇದೆ. ಸಿಬ್ಲಿಂಗ್ಸ್ಗೆ, ಸೊ ನಿಮ್ಮ ಸಿಸ್ಟರ್ಸ್ ಅಥವಾ ನಿಮ್ಮ ಬ್ರದರ್ಸ್ ಯಾರಾದ್ರೂ ಇದ್ರೆ, ತಂಗಿ ಅಥವಾ ತಮ್ಮ ಇವರಿಗೆ ಏನಾದ್ರು ಇದ್ರೆ ಇವರ ಜೊತೆ ಒಂದು ಸಣ್ಣ ಪುಟ್ಟದ ವಾಗ್ವಾದ ತೋರಿಸ್ತಾ ಇದೆ. ಅಂದ್ರೆ ನೀವು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ಅವರಿಗೆ ಸೊ ಸಡನ್ ಆಗಿ ನೇಮ್ ಫೇಮ್ ಕೂಡ ತೋರಿಸ್ತಾ ಇದೆ ನೋಡಿ. ನಿಮ್ಮ ಸಿಬ್ಲಿಂಗ್ಸ್ಗೆ ನೇಮ್ ಫೇಮ್ ತೋರಿಸ್ತಾ ಇದೆ, ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ನೇಮ್ ಫೇಮ್ ತೋರಿಸ್ತಾ ಇದೆ. ಸೊ ಇದಿಷ್ಟು ವಿಚಾರಗಳು. ಸೊ 2ನೇ ಮನೆಯಲ್ಲಿ ಗುರು ಇದ್ದಾರೆ, ಬಟ್ 2ನೇ ಮನೆ ಅಧಿಪತಿ 4ರಲ್ಲಿ ಕೂತಿದ್ದಾರೆ. ಖಂಡಿತ ಹಣಕಾಸಿನ ವಿಚಾರವಾಗಿ ಅಷ್ಟೊಂದು ಒಳ್ಳೆಯ ವಿಚಾರ ಅಲ್ಲ. ಸೊ ಬಿ ಕೇರ್ಫುಲ್. ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅಂದ್ರೆ ಈ ಟೈಮ್ ಅಂತೂ ಋಷಭದವ್ರಿಗೆ ಫೈನಾನ್ಸ್ ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ. ದಯವಿಟ್ಟು ಸೆಕೆಂಡ್ ಹೌಸ್ ಜುಪಿಟರ್ ಇದ್ದಾರೆ, ಬಟ್ ಡೆಸ್ಪಾಸಿಟರ್ ವಿತ್ ಕೇತು ಅಲ್ವಾ, 4th ಹೌಸ್ ನಾಟ್ ಎ ಗುಡ್ ಪ್ಲೇಸ್. ಸೊ ಹಾಗಾಗಿ ಸಡನ್ ಆಗಿ ಕಳ್ಳತನ ತೋರಿಸ್ತಾ ಇದೆ. ಕುಟುಂಬ, ಸೆಕೆಂಡ್ ಹೌಸ್ ಬಂದು ನಿಮ್ದು ಕುಟುಂಬ ಕೂಡ ತಗೋತೀವಿ. ಹಾಗೆ ಸೊ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ, ಫೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಕಿನ್ ಡಿಸೀಸಸ್ ಅಥವಾ ಸ್ಕಿನ್ ಅಲರ್ಜೀಸ್ ತೋರಿಸ್ತಾ ಇದೆ. ಹಾಗಾಗಿ ನೀವು ನೋಡ್ಕೊಳ್ಳಿ, ಅಷ್ಟೊಂದು ಒಳ್ಳೆ ಒಂದು ವಿಚಾರ ಅಲ್ಲ. ಸೊ ಮಕ್ಕಳಿಗೆ ಯಾರಿಗಾದ್ರೂ ಮಾತು ಬರ್ತಿಲ್ಲ, ತೊದಲ್ತಾ ಇದ್ದಾರೆ ನಿಮ್ಮ ಮಕ್ಕಳು ಅಂದ್ರೆ ಅವ್ರದ್ದು ಒಂದ್ಸರಿ ಹಾರೋಸ್ಕೋಪ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ, ಎಸ್ಪೆಷಲಿ ವೃಷಭ ಲಗ್ನದವರ ಮಕ್ಕಳಿಗೆ.
ಅದನ್ನ ಹೊರತುಪಡಿಸಿ 11ನೇ ಮನೆಯಲ್ಲಿ ವಕ್ರ ಶನಿ ಇರೋದ್ರಿಂದ ಈ ಹಿಂದೆ ಸೊ ಯಾರೋ ನಿಮ್ಮ ಮೇಲೆ ಕೇಸ್ ಹಾಕಿರ್ಬೋದು. ಸೊ ಈ ತರ ಕೇಸ್ಗಳಲ್ಲಿ ನೀವು ಜಯ ಆಗೋದು ತೋರಿಸ್ತಾ ಇದೆ. ಇದು ಪಬ್ಲಿಕ್ ಇಂದ ಆಗಿರೋ ಕೇಸಸ್. ಸೊ ಅನ್ವಾಂಟೆಡ್ ಕೇಸಸ್. ಯಾರೋ ನೀವು ಗಾಡಿ ನಿಲ್ಸಿರ್ತಾರೆ, ಯಾರೋ ಬಂದು ಟಚ್ ಮಾಡಿರ್ತಾರೆ, ನಿಮ್ಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಸೊ ಹಾಗಾಗಿ ಆ ವಿಚಾರವಾಗಿ ವಿನ್ ಆಗೋದು ಇದೊಂದು ತುಂಬಾ ಒಳ್ಳೆ ಪಾಯಿಂಟ್ ತೋರಿಸ್ತಾ ಇದೆ ವಕ್ರ. ದಟ್ ಈಸ್ ದ ಕರ್ಮ. ಹಾಗೆ ಸೊ ನಿಮ್ಮ ಅಣ್ಣ ಅಥವಾ ಅಕ್ಕ ಯಾರೋ ಬಂದು ನಿಮ್ಗೆ ಕ್ಯಾಶ್ ಕೇಳ್ತಾರೆ. ಆದಷ್ಟು ಅವ್ರು 10 ಲಕ್ಷ ಕೇಳಿದ್ರೆ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಕೊಡಿ. ಬಟ್ ಕೊಡಿ, ಕರ್ಮ ಕ್ಲಿಯರ್ ಆಗುತ್ತೆ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಚೆಕ್ ಮಾಡಕ್ಕೇನೆ ಬರುತ್ತೆ ಕರ್ಮ. ಸೊ ಹಾಗಾಗಿ ನೀವು ಕೊಡೋದು ಉತ್ತಮ. ಕೊಡೋದೇ ಇರೋದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ನೆಕ್ಸ್ಟ್, ಮಿಥುನ ರಾಶಿ ಅಥವಾ ಲಗ್ನ. ರಾಶಿ ಯಾಕೆ ಬರುತ್ತೆ ಅಂದ್ರೆ ಹೇಳಿದ್ರೆ ಯೂಶಲಿ ಟೀಚಿಂಗ್ ಅಲ್ಲಿ ಇರ್ತೀವಲ್ಲ ಅದಕ್ಕೋಸ್ಕರ. ಮಿಥುನ ಲಗ್ನನೇ ತಗೊಳ್ಳಿ, ಮತ್ತೆ ರಾಶಿ ಮತ್ತೆ ಅದು ಕಮೆಂಟ್ ಹಾಕ್ತೀರಾ ಕನ್ಫ್ಯೂಸ್ ಆಗುತ್ತೆ ಅಂತ. ಇಲ್ಲ, ಮಾನಸಿಕ ಪರಿಸ್ಥಿತಿಗೆ ರಾಶಿ, ಲಗ್ನಕ್ಕೆ ಲಗ್ನನೇ ತಗೊಳ್ಳಿ ಲೈಫ್ಗೆ. ಸೊ ಲಗ್ನದಿಂದ 9ನೇ ಮನೆಯಲ್ಲಿ ಚಂದ್ರಗ್ರಹಣ ಅಂದ್ರೆ ರಾಹುಗ್ರಸ್ತ ಚಂದ್ರಗ್ರಹಣ, 9ನೇ ಮನೆ ಚಂದ್ರ ಹಾಗೆ ನಿಮ್ಮ 2ನೇ ಮನೆ ಅಧಿಪತಿ ಆಗಿರೋದ್ರಿಂದ ಯಾವ್ಯಾವ ವಿಚಾರದಲ್ಲಿ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ನಿಮಗೆ ನಿಮ್ಮ ತಂದೆಗೆ ಹಣಕಾಸಿನ ವಿಚಾರದಲ್ಲಿ ಪೈಪೋಟಿ. ಅವ್ರ ಹತ್ರ ಹಣ ಇದ್ರೆ ಅವ್ರು ನಿಮಗ್ ಕೊಡೋದಿಲ್ಲ, ಅಥವಾ ನಿಮ್ಮ ಹತ್ರ ಹಣ ಇದ್ರೆ ಅವ್ರಿಗೆ ಕೊಡೋದಿಲ್ಲ. ಇಬ್ರುನು ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ. ಒಂದು. ಎರಡನೇದು, 2ನೇ ಮನೇಲಿ ಶುಕ್ರ ಕೂಡ ಇರೋದ್ರಿಂದ ಸೊ ಕನ್ಫ್ಯೂಷನ್. ಏನು, ತಂದೆ ಕೊಡ್ಬೇಕಾ, ಫ್ರೆಂಡ್ಸ್ ಕೊಡ್ಬೇಕಾ, ಅಥವಾ ನಿಮ್ಮ ಮದ್ವೆ ಆಗಿದ್ರೆ ನಿಮ್ಗೆ ಹೆಣ್ಣು ಕೊಟ್ಟ ಮಾವ ಅವರು ಕೂಡ ತಂದೆ ಆಗ್ತಾರೆ. ಸೊ ಅವರು ನಿಮ್ಗೆ ಹತ್ರ ಹಣ ಸಹಾಯ ಕೇಳುವ ಸಾಧ್ಯತೆ ಇದೆ. ಹಾಗೆ ಲಗ್ನದಲ್ಲಿ ಗುರು ಸೊ ಇನ್ನೇನು ಮೂವ್ ಆಗ್ತಾರೆ ಅಕ್ಟೋಬರ್ 18ನೇ ತಾರೀಕು. ಆರೋಗ್ಯದಲ್ಲಿ ಸ್ವಲ್ಪ ನೀವು ಚೇತರಿಸ್ಕೋಬೇಕಾಗುತ್ತೆ. ಈ ಕಡೆ ರಾಹು ಕೂಡ ನಿಮ್ಗೆ ದೃಷ್ಟಿ ಆಗ್ತಾ ಇರೋದ್ರಿಂದ ಸಡನ್ ಆಗಿ ಸೊ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮೆಂಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಯಾರತ್ರ ಒಬ್ರು ಗೈಡ್ ತಗೊಳ್ಳಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫಾದರ್ ಮದರ್. ಆಲ್ರೆಡಿ ಫಾದರ್ ಜೊತೆ ಅಂತೂ ಇಲ್ಲ ಬಿಡಿ, ಸಾಧ್ಯ ಇಲ್ಲ. ಬಿಕಾಸ್ 9th ಹೌಸ್ ರಾಹು ಮೂವ್ ಆಗ್ಬೇಕು. ಫಾದರ್ ಜೊತೆ ಅಷ್ಟು ಒಂದು ಬಾಂಡಿಂಗ್ ಇಲ್ಲ. ಬಾಸಸ್ ಇಂದ ನಿಮ್ಗೆ ಕಿರಿಕಿರಿ. ಮೇ ಬಿ ಪ್ರಾಜೆಕ್ಟ್ ಇವತ್ತು ಮೂವ್ ಮಾಡ್ತೀನಿ ಅಥವಾ ಸಿಗ್ನೇಚರ್ ಆಗ್ತೀನಿ ಅಂತ ಹೇಳಿರ್ತಾರೆ, ನೆಕ್ಸ್ಟ್ ಡೇ ಅವರು ಸೊ ಎಸ್ಕೇಪ್ ಆಗ್ತಾರೆ, ಅಥವಾ ನಿಮ್ಮ ಬಾಸ್ ಟ್ರಾನ್ಸ್ಫರ್ ಆಗೋದು ಕೂಡ ತೋರಿಸ್ತಾ ಇದೆ. ಸೊ ಇದಿಷ್ಟು ವಿಚಾರಗಳು. ನೆಕ್ಸ್ಟ್, 3ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಹೈಲಿ ಇಂಪ್ಯಾಕ್ಟ್ ಆಗಿದೆ ಈ ಗ್ರಹಣದ ಪ್ರಭಾವ. ಎಸ್ಪೆಷಲಿ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರು. ಸೊ ನೀವೇನ್ ಮಾತಾಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಸೊ ನಿಮ್ಮ ಒಂದು ನೈಬರ್ಸ್, ಅಕ್ಕಪಕ್ಕದವರ ಮನೆ ಹತ್ರ ಜಗಳ ಆಗೋದು ತೋರಿಸ್ತಾ ಇದೆ. ಯಾವ ವಿಚಾರವಾಗಿ? ಸೌಂಡ್ ವಿಚಾರವಾಗಿ. ಸೊ 3ನೇ ಮನೆಗೆ ನಾವು ಕಮ್ಯುನಿಕೇಶನ್ ಕೊಡ್ತೀವಲ್ವಾ, ಹಾಗೆ ಸೌಂಡ್. ಸಮಥಿಂಗ್ ಸೌಂಡ್ ಇದೆ. ಸೊ ಆ ಸೌಂಡ್ ರಿಲೇಟೆಡ್ ಮೇ ಬಿ ಕನ್ಸ್ಟ್ರಕ್ಷನ್ ನಡೀತಿರ್ಬೋದು, ಮೇ ಬಿ ಬೋರ್ವೆಲ್ಸ್ ಕೊರಿಸ್ತಾ ಇರ್ಬೋದು, ಮೇ ಬಿ ಮನೆ ಡೆಮಾಲಿಷ್ ಮಾಡಿಸ್ತಾ ಇರಬಹುದು. ಈ ಸೌಂಡ್ ವಿಚಾರವಾಗಿ ನಿಮಗೂ ಅವ್ರಿಗೂ ಕಿರಿಕಿರಿ ಆಗುತ್ತೆ. ಹಾಗೆ 3ನೇ ಮನೆ ನಿಮ್ಮ ತಮ್ಮ ಅಥವಾ ತಂಗಿ ಅಥವಾ ನಿಮ್ಮ ಫ್ರೆಂಡ್ಸ್, ಇವ್ರ ಜೊತೆ ಒಂದು ಬಾಂಡಿಂಗ್ ಕಟ್ ಆಗುತ್ತೆ. ಏನೋ ಒಂದು ಪುಟ್ಟ ಮಾತು, ಒಂದು ಮೆಸೇಜ್, ಒಂದು ಮೇಲ್, ಒಂದು ಕಾಲ್, ಅದರಿಂದ ನಿಮ್ಗೆ ಸೊ ಅದು ಕಂಪ್ಲೀಟ್ ರಿಲೇಶನ್ಶಿಪ್ ಡ್ಯಾಮೇಜ್ ಆಗೋದು ತೋರಿಸ್ತಾ ಇದೆ. ಇದೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್, ನಿಮ್ಮ 2ನೇ ಮನೆ ಅಧಿಪತಿ ಸೊ ಅಗೈನ್ 9ರಲ್ಲಿ ಇರೋದ್ರಿಂದ ಯಾವುದೋ ದೇವಿಯ ಒಂದು ಹರಕೆ ಪೆಂಡಿಂಗ್ ಇಟ್ಕೊಂಡಿರ್ತೀರಾ, ಅದು ಕ್ಲಿಯರ್ ಮಾಡಿ ಫಂಡ್, ಸ್ಟಕ್ ಆಗಿರೋ ಫಂಡ್ ರಿಲೀಸ್ ಆಗುತ್ತೆ. ಅದಾದ ನಂತರ 4ನೇ ಮನೆಯಲ್ಲಿ ಕುಜ ನೀಚ ಅಂತಾನೆ ತಗೊಂತೀವಿ. ಡೆಸ್ಪಾಸಿಟ್ ಅಂಡ್ ಥರ್ಡ್ ಹೌಸ್ ಕೇತು. ತಾಯಿಯ ಆರೋಗ್ಯದಲ್ಲಿ ಏರುಪೇರು ತೋರಿಸ್ತಾ ಇದೆ. ಸಡನ್ ಆಗಿ ಬ್ಲಡ್ ವೆರಿಫಿಕೇಶನ್, ಲೋ ಬಿ ಪಿ, ಬ್ಲಡ್ ಪ್ರೆಷರ್, ಉಸಿರಾಟದ ತೊಂದರೆ ತೋರಿಸ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಆದ್ರೆ ಈ ಟೈಮಲ್ಲೇ ಬೇಡ ಅಂದ್ರೂ ಯಾರೋ ಬಂದು ಪ್ರಾಪರ್ಟಿ ತೋರಿಸ್ತಾರೆ, ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಡೋದು ತೋರಿಸ್ತಾ ಇದೆ. ಅದರಿಂದ ಲಾಕ್ ಆಗ್ತೀರಾ. ವೆಹಿಕಲ್ ಪರ್ಚೇಸ್ ಮಾಡೋದು ಅಥವಾ ಪ್ರಾಪರ್ಟಿ ಅಡ್ವಾನ್ಸ್ ಮಾಡೋದು, ಇದರಿಂದ ಲಾಕ್ ಆಗ್ತೀರಾ. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಸೊ ಮದರ್ ಹೆಲ್ತ್ ಸೊ ಡ್ಯಾಮೇಜ್ ತೋರಿಸ್ತಾ ಇದೆ. ಅಂದ್ರೆ ಲಿಟ್ಲ್ ಬಿಟ್ ಅವ್ರ ಕಡೆ ನೀವು ಗಮನ ಕೊಡಿ. ಗ್ರಹಣದ ಪ್ರಭಾವಗಳು ಇಷ್ಟನ್ನ ಮೇಜರ್ ಆಗಿ ತಗೊಂತಾ ಇದ್ದೀನಿ. ಸೊ ಹಾಗಾಗಿ, ಇಲ್ಲ ಅಂದ್ರೆ ಇದು 2 ಅವರ್ ಹೋಗುತ್ತೆ ವಿಡಿಯೋ. ಸೊ ಅದಕ್ಕೋಸ್ಕರ. ನೆಕ್ಸ್ಟ್, 10ನೇ ಮನೆಯಲ್ಲಿ ವಕ್ರ ಶನಿ. ಸೊ ಕೆಲಸದ ವಿಚಾರದಲ್ಲಿ ಡಿಲೇ. ಸೊ ಇಂಟರ್ವ್ಯೂ ಅಟೆಂಡ್ ಮಾಡಿ ಸಾಕಾಯ್ತು. ಪ್ಯಾಕೇಜ್ ಕಂಫರ್ಟಬಲ್ ಆಗಿಲ್ಲ, ಅಥವಾ ನಿಮ್ಗೆ ಅದು ಮ್ಯಾಚ್ ಆಗ್ತಾ ಇಲ್ಲ, ಈ ತರ ಫ್ರಸ್ಟ್ರೇಷನ್ ಒಳಗಾಗ್ತಾ ಇದ್ದೀರಾ. ಕೂಲ್, ಫ್ರಸ್ಟ್ರೇಷನ್ ಬೇಡ. ದಶ ನಿಮ್ದು ಏನ್ ನಡೀತಿದೆ, ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ರೆಮಿಡೀಸ್ ನ ನೀವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಕರ್ಕಾಟಕಕ್ಕೆ ಬರೋಣ. ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನ ಅಥವಾ ರಾಶಿಗೆ ಯಾವ್ದಾದ್ರೂ ಒಂದು ಕಡೆಯಿಂದ ಏನೋ ಒಂದು ಪೆಟ್ಟು ಬೀಳ್ತಾನೆ ಇದೆ. ಬಟ್ ಅದ್ರ ಫಲ ಒಳ್ಳೇದೇ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ವೆಯ್ಟ್ ಮಾಡಿ. ಕರ್ಕಾಟಕ ಲಗ್ನ ತಗೊಳ್ಳೋಣ. ಫಸ್ಟ್ ಆಫ್ ಆಲ್, ಲಗ್ನಾಧಿಪತಿ ಅಷ್ಟಮದಲ್ಲಿ ಒಳ್ಳೆ ಸೂಚನೆ ಅಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಬಿ ಕೇರ್ಫುಲ್. ಹೆಲ್ತ್ ವಿಚಾರದಲ್ಲಿ ಅಲರ್ಟ್ ಆಗಿರಿ. ಸೊ ಹಿಡನ್ ಡಿಸೀಸಸ್ ಲೈಕ್ ಪೈಲ್ಸ್ ಆಗಿರಬಹುದು, ಅಥವಾ ಇನ್ಫೆಕ್ಷನ್ಸ್ ಆಗಿರಬಹುದು, ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗಿರಬಹುದು, ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಎನಿಥಿಂಗ್
ಏನ್ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಸೊ ಏನೋ ಇನ್ಫೆಕ್ಷನ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಿಮ್ಮ ಲಗ್ನಾಧಿಪತಿ ಅಷ್ಟಮದಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ಒಳ್ಳೆ ಸೂಚನೆ ಅಲ್ಲ. ಡ್ರೈವಿಂಗ್ ಮಾಡುವಾಗ ಬಿ ಕೇರ್ಫುಲ್ ಆಗಿರಿ. ಸೊ ಹಾಗೆ 41 ದಿವಸ ಹಣಕಾಸಿನ ವಿಚಾರ ಯಾವುದೇ ಇರ್ಲಿ ಹೋಲ್ಡ್ ಮಾಡಿ. ಯಾರು ಹಣ ಕೇಳಿದ್ರು ಕೊಡ್ಬೇಡಿ. ಸುಮ್ಮನೆ ಎಮೋಷನಲಿ ನಿಮ್ಮನ್ನ ಲೈಕ್ ಯಾಮಾರಿಸ್ತಾರೆ. ನಾಳೆ ಬೆಳಿಗ್ಗೆ ಕೊಟ್ಬಿಡ್ತೀನಿ, ನಾಳಿದ್ದು ಕೊಟ್ಬಿಡ್ತೀನಿ, ಸ್ಯಾಲ್ರಿ ಆದ ತಕ್ಷಣ ಕೊಟ್ಬಿಡ್ತೀನಿ, ವಾಪಸ್ ಮಾಡ್ಬಿಡಿ. ಇವೆಲ್ಲ ನಂಬೇಡಿ. 41 ಡೇಸ್ ನಂಬ್ಲಕ್ಕೆ ಹೋಗ್ಬೇಡಿ. ನಿಮ್ ದಶ ಏನಿದ್ರು ಸರಿ, ನಂಬ್ಲೇ ಹೋಗ್ಬೇಡಿ. ಹಣನೇ ಕೊಡ್ಬೇಡಿ, ವಾಪಸ್ ಬರಲ್ಲ. ನೆಕ್ಸ್ಟ್ 2ನೇ ಮನೆಯಾಧಿಪತಿ 2ರಲ್ಲೇ ಬಟ್ ಕೇತು ಜೊತೆ ಇದೆ. ಹಾಗೆ ನಿಮ್ಮ 12ನೇ ಮನೆಯಾಧಿಪತಿ ಜೊತೆ ಸಡನ್ ಆಗಿ ಕುಟುಂಬದಲ್ಲಿ ಒಂದು ವಿಪರೀತ ಖರ್ಚು ತೋರಿಸ್ತಾ ಇದೆ. ಯಾವ ವಿಚಾರವಾಗಿ ಖರ್ಚು? ಸೊ ಈ ಬಾರಿ ಪುಣ್ಯ ಕಾರ್ಯಗಳ ವಿಚಾರವಾಗಿ ಖರ್ಚು, ಸ್ಪಿರಿಚುಯಾಲಿಟಿ ವಿಚಾರವಾಗಿ ಆಗಿರಬಹುದು, ಅಥವಾ ಬಟ್ ಯಾವ್ದಾದ್ರು ಒಂದು ದರ್ಪಣ ಕಾರ್ಯಗಳಲ್ಲಾಗಿರಬಹುದು, ಖರ್ಚಂತೂ ತೋರಿಸ್ತಾ ಇದೆ. 12th ಲಾರ್ಡ್ ಸೆಕೆಂಡ್ ಹೌಸ್ ಅಲ್ಲಿ ವ್ಯಯ, ಅಗೈನ್ 3rd ಲಾರ್ಡ್ ಕೂಡ ಆಗಿರೋದ್ರಿಂದ ನೀವೇ ಜವಾಬ್ದಾರಿ ತಗೊಳ್ಳೋದು ತೋರಿಸ್ತಾ ಇದೆ. ಅಂದ್ರೆ ಇನ್ನೊಬ್ರು ಪೇ ಮಾಡಕ್ ಇದ್ರೂನು, 4 ಜನ ಅಣ್ಣ ತಮ್ಮಂದ್ರು ಇದ್ರೂನು ನೀವೇ ಫಸ್ಟ್ ಹೋಗಿ ಪೇ ಮಾಡೋದು ತೋರಿಸ್ತಾ ಇದೆ. ಸೊ ಹಾಗಾಗಿ ಲಾಸ್ ಈ ಬಾರಿ ತೋರಿಸ್ತಾ ಇದೆ. ನೆಕ್ಸ್ಟ್ ಲಗ್ನದಿಂದ 9ನೇ ಮನೆ ಆಲ್ರೆಡಿ ಶನಿ ರೆಟ್ರೋ. ಸೊ ಅಗೈನ್ ಅಷ್ಟಮದಲ್ಲಿ ಸೊ ಚಂದ್ರ ರಾಹು ಒಟ್ಟಿಗೆ. ವೆರಿ ಸಿಂಪಲ್. ಲಗ್ನದಲ್ಲಿ ಶುಕ್ರ ಇದ್ರು ಅವರು ಇನ್ನೇನ್ ಮೂವ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ತಂದೆಯ ಆರೋಗ್ಯ ಅಷ್ಟೊಂದು ಸಪೋರ್ಟಿಂಗ್ ಸಿಗ್ತಾ ಇಲ್ಲ, ಅಥವಾ ತಂದೆ ಸಮಾನರ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ತಂದೆ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ಇದು ವಾಪಸ್ ಬರೋದು ಸೂಚನೆ ತೋರಿಸ್ತಾ ಇಲ್ಲ, ಹಂಗಾಗಿ ನೋಡ್ಕೊಳ್ಳಿ. ಅಗೈನ್ ಕುಜನ ದೃಷ್ಟಿ ಕೂಡ ಇಲ್ಲಿ ಬಿದ್ದಿರೋದ್ರಿಂದ, ಇವನ್ ಮೇಷ ಲಗ್ನಕ್ಕೆ ಅಷ್ಟಮ ದೃಷ್ಟಿ, ಅಗೈನ್ ಅಲ್ಲಿ ಕೂಡ ಲಗ್ನಾಧಿಪತಿ ಈ ಕಡೆ ಕರ್ಕಾಟಕ ಲಗ್ನದವರಿಗೆ 9ನೇ ಮನೆ ಮೇಲೆ ಕುಜನ 7ನೇ ದೃಷ್ಟಿ ಬಿದ್ದಿರೋದ್ರಿಂದ, ಸೊ ನಿಮ್ಮ ತಂದೆಯವರಿಗೆ ಎಸ್ಪೆಷಲಿ ಅದು 4th ಹೌಸ್ ಕುಜನ ದೃಷ್ಟಿ, ಅದು 9ನೇ ಮನೆಯಲ್ಲೇ ಹಾಕ್ತಾ ಇರೋದ್ರಿಂದ ಹಾರ್ಟ್ ರಿಲೇಟೆಡ್ ಏನಾದ್ರು ಹೋಲು ಅಥವಾ ಸ್ಟಂಟ್ ಹಾಕಿದೀರಾ, ಅಥವಾ ಅವ್ರಿಗೆ ಬ್ರೀತಿಂಗ್ ಇಶ್ಯೂಸ್ ಇದೆ, ಕಂಫರ್ಟಬಲ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಇದಿಷ್ಟು ವಿಚಾರಗಳು. ನೆಕ್ಸ್ಟ್ 3ನೇ ಮನೆಯಲ್ಲಿ ಕುಜ. 3ನೇ ಮನೆ ಕುಜ ವೆರಿ ಗುಡ್. ಅದೇ ಹೇಳಿದ್ನಲ್ವಾ, ಸ್ಪೀಡ್, ಧೈರ್ಯ ಜಾಸ್ತಿ, ನಾನೇ ವಾಲಂಟಿಯರ್ಗೆ ತಗೊಂಡ್ ಮಾಡ್ತೀನಿ ಅಂತ. ಸೊ ಅದರಿಂದ ಲಾಸ್ ಆಗ್ತಾ ಇದೆ, ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಜಾಬ್ ವಿಚಾರವಾಗಿ ಡೆಫಿನೆಟ್ಲಿ 10ನೇ ಮನೆ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಸಡನ್ ಆಗಿ ಜಾಬ್, ಸಡನ್ ಆಗಿ ಎಕ್ಸ್ಪೆಕ್ಟೆಡೇ ಇರೋದಿಲ್ಲ. ಸೊ ಸಡನ್ ಆಗಿ ಜಾಬ್ ಆಗೋದು ತೋರಿಸ್ತಾ ಇದೆ. ಇದೊಂದು ಒಳ್ಳೆ ವಿಚಾರ ತೋರಿಸ್ತಾ ಇದೆ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಬರೋಣ. ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ಆಲ್ರೆಡಿ ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ಅಷ್ಟಮ ಸಾಡೆ ಸಾತಿ, ಇದ್ರ ಜೊತೆಗೆ ಸಪ್ತಮದಲ್ಲಿ ಚಂದ್ರ ರಾಹು ಅಗೈನ್ ರಾಹುಗ್ರಸ್ತ ಚಂದ್ರಗ್ರಹಣ. ಸೊ ಲಗ್ನದಲ್ಲಿ ಕೇತು ಸೂರ್ಯ ಬುಧ ಟೋಟಲಿ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇದಾರೆ ಯಾರು ಸಿಂಹ ರಾಶಿ ಸಿಂಹ ಲಗ್ನದವರು. ಲೈಫಲ್ಲಿ ಏನ್ ಡಿಸಿಷನ್ ತಗೋಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಸೊ ಬೆಟರ್ ಕೂಲ್ ಸಿಂಪಲ್ ಆಗಿ ಯೋಚನೆ ಮಾಡಿ, ಒಬ್ರು ಗೈಡೆನ್ಸ್ ತಗೊಳ್ಳಿ, ನಿಮ್ಮ ದಶಾಭುಕ್ತಿ ನೋಡ್ಕೊಂಡು ರೆಮಿಡೀಸ್ ಮಾಡ್ಕೊಳ್ಳಿ. ಮೋಸದ ಒಂದು ಬಿಸ್ನೆಸ್ ಆಫರ್ಸ್ ಬರುತ್ತೆ, ಮೋಸದ ಒಂದು ಮ್ಯಾರೇಜ್ ಆಫರ್ಸ್ ಬರುತ್ತೆ. ಸೊ ಬಿ ಕೇರ್ಫುಲ್. ಸೊ ಹಾಗಾಗಿ ಕರ್ಕಾಟಕ ಲಗ್ನದವರು ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ತಾ ಇದ್ರೆ ಇದು ಒಳ್ಳೆ ಟೈಮ್ ಅಲ್ಲ, ವೆಯ್ಟ್ ಮಾಡಿ. ಸೊ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರಿಗೆ ಸಪ್ತಮದಲ್ಲಿ ನಡೀತಾ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ಮೋಸ ಆಗಬಹುದು. ಚಂದ್ರ ರಾಹು ಆಲ್ವೇಸ್ ಮೋಸ, ಅದು ಯಾವತ್ತಿದ್ರು ನಿಮ್ಗೆ ಪ್ರಾಫಿಟ್ ಕೊಡೋದು ಕಮ್ಮಿ ಪ್ರಮಾಣ. ಡೆಪಾಸಿಟರಿ 8th ಹೌಸ್ ಅಲ್ವಾ. ಸೊ ಹಾಗಾಗಿ ಸಡನ್ ಆಗಿ ಚೀಟಿಂಗ್. ಸೊ ಈ ಹಿಂದೆ 2 ತಿಂಗಳಿಂದ ಏನ್ ನಿಮ್ಗೆ ಪ್ರಾಜೆಕ್ಟ್ ಅಥವಾ ಚೆಕ್ ಕೊಟ್ಟಿರ್ತಾರೆ, ಚೆಕ್ ಬೌನ್ಸ್ ಆಗಬಹುದು, ಕ್ಯಾಶ್ ಬರೋದಿಲ್ಲ, ಬಿಸ್ನೆಸ್ ವಿಚಾರವಾಗಿ ಅಥವಾ ಗಂಡ ಹೆಂಡತಿ ವಿಚಾರವಾಗಿ ಸಮಸ್ಯೆಗಳು ತೋರಿಸ್ತಾ ಇದೆ. ಡಿವೋರ್ಸ್ಗೆ ಒಳ್ಳೆ ಟೈಮ್. ಡಿವೋರ್ಸ್ ಯಾರಾದ್ರೂ ಅಪ್ಲೈ ಮಾಡಿದ್ದೀರಾ ಅಥವಾ ಸಂಧಾನವಾಗಿ ಕ್ಲಿಯರ್ ಮಾಡ್ಕೋತಾ ಇದ್ದೀರಾ, ಡೆಫಿನೆಟ್ಲಿ ನೀವು ಇಲ್ಲಿ ಮೂವ್ ಆಗಬಹುದು. ಲಗ್ನದಲ್ಲಿ ಕೇತು, ದಯವಿಟ್ಟು ಹೆಲ್ತ್ ಕಡೆ ಗಮನ ಕೊಡಿ, ನೆಗ್ಲೆಕ್ಟ್ ಮಾಡಬೇಡಿ. ಅದೇನ್ ಜಿಮ್ಗೆ ಹೋಗ್ತಾ ಇದ್ದೀರಾ ಅಥವಾ ನ್ಯೂಟ್ರಿಷನ್ ತಗೊಂತೀರಾ ಅಥವಾ ಫುಡ್ ಮೇಂಟೈನ್ ಮಾಡ್ತೀರಾ, ಏನ್ ಮಾಡ್ತಿದ್ದೀರಾ, ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಲಗ್ನದಲ್ಲಿ ಸೂರ್ಯ ಈಗೋ ಕ್ರಿಯೇಟ್ ಮಾಡ್ತಾರೆ, ಅದು ಅನ್ವಾಂಟೆಡ್ ಈಗೋ. ಓನ್ ಹೌಸ್ ಬೇರೆ, ಲಗ್ನಾಧಿಪತಿ ಲಗ್ನದಲ್ಲಿ. ಸೊ ಐ ನೋ ಈ ಮಾತುಗಳು ಬರ್ತಾ ಇರುತ್ತೆ. ಐ ನೋ ಎವ್ರಿಥಿಂಗ್, ಐ ನೋ ದಿಸ್ ಪರ್ಸನ್, ಐ ನೋ ದಟ್ ಪರ್ಸನ್, ಈ ತರ ನಂಗೆ ಪೊಲಿಟಿಷಿಯನ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ಲಾಯರ್ ಗೊತ್ತು, ಎಲ್ಲಾರು ಗೊತ್ತು. ಬಟ್ ಗ್ರಹಗಳಿಗೆ ನೀವ್ಯಾರಂತ ಗೊತ್ತಿಲ್ವಲ್ಲ, ಅವ್ರಿಗೆಲ್ಲರೂ ಒಂದೇನೆ. ಸೊ ಹಾಗಾಗಿ ನಾಟ್ ಎ ಗುಡ್ ಟೈಮ್. ಜಾಬ್ ಚೇಂಜ್ ಒಳ್ಳೆ ಸೂಚನೆ ಅಲ್ಲ, ದಯವಿಟ್ಟು ಹೋಲ್ಡ್ ಮಾಡಿ. ಸೆಕೆಂಡ್ ಹೌಸ್ ಕುಜ ಆಗಿರೋದ್ರಿಂದ ಕುಟುಂಬದ ಜವಾಬ್ದಾರಿ ನೀವು ತಗೊಳ್ಳೋದು ಅಥವಾ ಕುಟುಂಬಕ್ಕೆ ನಿಮ್ಮಿಂದ ಹೆಚ್ಚು ಜವಾಬ್ದಾರಿಯ ಅವಶ್ಯಕತೆ ಇರೋದ್ರಿಂದ ಬಿ ಕೇರ್ಫುಲ್. ಮಾತು ಸ್ವಲ್ಪ ಹೊರಟಾಗುವ ಸಾಧ್ಯತೆ ಇದೆ, ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ನಾಟ್ ಎ ಗುಡ್ ಟೈಮ್. ಸೊ ಪ್ಲೀಸ್ ನೀವು ಸ್ವಲ್ಪ ಗಮನ ಹರಿಸಲೇಬೇಕು. ಯಾರು ಸಿಂಹ ರಾಶಿ ಸಿಂಹ ಲಗ್ನದವರು ಸಡನ್ ಆಗಿ ಬರ್ತಾರೆ, ಇಲ್ಲಿ ಇನ್ವೆಸ್ಟ್ ಮಾಡಿ, ಅಲ್ಲಿ ಇನ್ವೆಸ್ಟ್ ಮಾಡಿ, ಈ ಒಂದು ಶೇರ್ಸ್ ಅಲ್ಲಿ ಹಾಕಿ, ಈ ಒಂದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಈ ಭೂಮಿಯಲ್ಲಿ ರೇಟ್ ಜಾಸ್ತಿ ಹೋಗುತ್ತೆ, ಈ ತರ ಎಲ್ಲ. ಸೊ ಡೋಂಟ್ ಬಿಲೀವ್ ದೆಮ್, ಬಿ ಕೇರ್ಫುಲ್. ನೆಕ್ಸ್ಟ್ ಕನ್ಯಾಗೆ ಬರೋಣ. ಸೊ ಕನ್ಯಾದವರಿಗೆ 6ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ವೆರಿ ಸಿಂಪಲ್. ನಂಬರ್ 1 ಹೆಲ್ತ್ ಕಡೆ ಗಮನ ಕೊಡಿ. ನಂಬರ್ 2 ಜಾಬ್ ವಿಚಾರದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. 10ನೇ ಮನೆ ಗುರು ನೀಚ ಸರ್.
ಸೊ ಆಮೇಲೆ 10ನೇ ಮನೇಲಿ ಗುರು ಇದೆ ಅಲ್ಲ ಮೇಡಮ್, ನೋಡ್ತಾ ಇದೆ ಅಲ್ಲ ಮೇಡಮ್, ಇವೆಲ್ಲಾನು ಥಿಯರಿ ಕೇಳಕ್ ಚೆನ್ನಾಗಿದೆ, ಬಟ್ ಪ್ರಾಕ್ಟಿಕಲ್ ಅದಲ್ಲ, ರಿಯಾಲಿಟಿ ಅದಲ್ಲ. ಸೊ ಅದೇ ಹೇಳಿದಿನಲ್ವಾ, ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ. ನಿಮ್ಮ ದಶಾಂಶ, ನಿಮ್ಮ ನವಾಂಶ, ನಿಮ್ಮ ಪ್ರಸ್ತುತ ಟ್ರಾನ್ಸಿಟ್, ನಿಮ್ಮ ಒಂದು ಕರ್ಮಗಳು, ನಿಮ್ಮ ಒಂದು ರೆಮಿಡೀಸ್ ತುಂಬಾ ಇರುತ್ತೆ. ಇಲ್ಲ ಈ ತರ ಕ್ವಶನ್ಸ್ ಬರುತ್ತೆ. ಏನು ಈ ಯೋಗಗಳು ಇಟ್ಕೊಂಡು ಏನು ಮಾಡಬೇಡಿ. ಯೋಗಗಳಿಂದ ರೋಗಗಳೇ ಜಾಸ್ತಿ ಹೊರತು ಯೋಗಗಳಿಂದ ಫಲಗಳು ಕಲಿಯುಗದಲ್ಲಿ ತುಂಬಾ ಕಡಿಮೆ. ಹಾಗಾಗಿ ಸೊ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಡೆಫಿನೆಟ್ಲಿ ಸಡನ್ ಆಗಿ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಸಡನ್ ಆಗಿ ನಿಮ್ಮ ತಂದೆ ಊರು ಅಥವಾ ನಿಮ್ಮ ತಂದೆ ಒಂದು ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಪುಟ್ಟದಾಗಿ ಲಾಸ್ ತೋರಿಸ್ತಾ ಇದೆ. ನಿಮ್ ಕೈಯಿಂದ ಖರ್ಚು ಹಣ ಹೋಗ್ತಾ ಇದೆ. ಹಾಸ್ಪಿಟಲ್ ವಿಸಿಟ್ ಆಗಿರ್ಬಹುದು, ಅವ್ರಿಗೇನೋ ಸೊ ನೀವು ಸ್ಕೀಮ್ಸ್ ಅವ್ರಿಗೇನೋ ಪೇ ಮಾಡೋದಾಗಿರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಬರ್ತಾ ಇದೆ. 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲಸದ ವಿಚಾರದಲ್ಲಿ ಸೊ ಅಗೈನ್ ಸೊ ಹಿಡನ್ ಎನಿಮೀಸ್ ಅಂತ ಹೇಳ್ತೀವಿ. 6th ಹೌಸ್ ನಾವು ಕಣ್ಣಿಗೆ ಕಾಣದಿರುವಂತಹ ಎನಿಮೀಸ್. ನಾನೆಲ್ಲ ಮಾತಾಡಿದೀನಿ, ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹೋದಾಗ ರಿಯಾಲಿಟಿ ಗೊತ್ತಾಗುತ್ತೆ, ಬೇರೆಯವರು ಆಲ್ರೆಡಿ ಸೆಲೆಕ್ಟ್ ಆಗಿರ್ತಾರೆ. ಸೊ ಈ ತರ. ಸೊ ಬಿ ಕೇರ್ಫುಲ್, ನಾಟ್ ಎ ಗುಡ್ ಟೈಮ್. ಅಂಡ್ ನೀವು ಹೇಳಬಹುದು, ಸೊ 11ನೇ ಮನೆ ಅಧಿಪತಿ 6ರಲ್ಲಿ ಇದಾರಲ್ವಾ ಅಂತ. 11ನೇ ಮನೆ ಅಧಿಪತಿ 6ರಲ್ಲಿ ಇದ್ದಾರೆ, ಬಟ್ 6ನೇ ಮನೆ 6ನೇ ಮನೆನೇ. ಸೊ ಹಾಗಾಗಿ ನಿಮ್ಮ ಒಂದು ಅಣ್ಣ ಅಥವಾ ಅಕ್ಕನ ವಿಚಾರವಾಗಿ ಪುಟ್ಟದಾಗಿ ಒಂದು ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೆ. ಸೊ ಬಿ ಕೇರ್ಫುಲ್. ಥರ್ಡ್ ಪರ್ಸನ್ ಯಾರೋ ಎಂಟ್ರಿ ಕೊಟ್ಟು ಅವರಿಂದ ನಿಮ್ಮಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೆ. ಒಳ್ಳೆ ಸೂಚನೆ ಅಲ್ಲ. ಹಾಗೆ 7ನೇ ಮನೆ ಶನಿ ಇಸ್ ಎಕ್ಸಲೆಂಟ್. ಸೊ ಇನ್ ಬಟ್ ರೆಟ್ರೋಗ್ರೇಡ್ ಆಗಿರೋದ್ರಿಂದ ವೆಯ್ಟ್ ಮಾಡಿ November 14 ಆದ್ಮೇಲೆ ಸೊ ಡೆಫಿನೆಟ್ಲಿ ರಿಲೀಫ್ ಆಗ್ತೀರಾ. ಅದಾದ ನಂತರ ಲಗ್ನದಲ್ಲೇ ಕುಜ ಈ ಹೈ ಎನರ್ಜಿ, ಹೈ ಸ್ಪೀಡ್ ಇವಾಗ್ಲೇ ಇವತ್ತೇ ಈ ಕ್ಷಣನೇ ಆಗ್ಬೇಕು. ಈ ಒಂದು ಹೈಪರ್ ಆಕ್ಟಿವಿಟಿ ಇರುತ್ತಲ್ವಾ, ಸ್ಪಾಟ್ ಡಿಸಿಷನ್. ಸೊ ಅದನ್ನ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಬಟ್ 11th ಹೌಸ್ ಶುಕ್ರ, ಅದೊಂದು ಒಳ್ಳೆ ವಿಚಾರ ನಿಮ್ಗೆ. 11th ಹೌಸ್ ಶುಕ್ರ ಡೆಫಿನೆಟ್ಲಿ ಇದೊಂದು ಒಳ್ಳೆಯ ವಿಚಾರ. ಹಾಗಾಗಿ ಇದರಿಂದ ಲಾಭ ಇದೆ. 10ನೇ ಮನೆ ಗುರಿಯಿಂದ ಖಂಡಿತ ಏನ್ ಲಾಭ ಇಲ್ಲ ನಿಮ್ಗೆ. ಬಟ್ ರೆಟ್ರೋ ಏನು ದೃಷ್ಟಿ ಆಗ್ತಾ ಇರೋದ್ರಿಂದ ಅದೊಂಚೂರು ನಿಮ್ಗೆ ಸಹಾಯ ಮಾಡುತ್ತೆ. ಹಣಕಾಸು ಒಂದು 41 ಡೇಸ್ ಆದ್ಮೇಲೆ ಸ್ವಲ್ಪ ಹಣಕಾಸಿನ ಫ್ಲೋ ಕೂಡ ತೋರಿಸ್ತಾ ಇದೆ. ಇಲ್ಲಿ ಬರುತ್ತೆ, ಇಲ್ಲಿ ಹೋಗುತ್ತೆ, ಮತ್ತೆ ಉಳಿಯೋದೆಲ್ಲಿ? ಸಿಂಪಲ್ ಅಲ್ವಾ? ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಫೈನ್. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ. ಲಗ್ನದಿಂದ ಪಂಚಮದಲ್ಲಿ ಸೊ ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಈ ಗ್ರಹಣದಿಂದ ಸೊ ನಿಮಗೆ ಏನ್ ಲಾಭ? ಪಂಚಮದಲ್ಲಿ ಚಂದ್ರ ಇಸ್ ಗುಡ್, ಬಟ್ ಪಂಚಮದಲ್ಲಿ ರಾಹು ಇಸ್ ನಾಟ್ ಗುಡ್. ಹಾಗಾಗಿ ನಿಮ್ಮ ಹಿರಿಯರು ಅಥವಾ ನಿಮ್ಮ ಪೂರ್ವಿಕರು ಯಾರೋ ಯಾವಾಗ್ಲೋ ಮಾಡಿರೋದು ಒಂದು ಕರ್ಮಗಳು ನಿಮ್ಗೆ ಕನಸಿನಲ್ಲಿ ಕೂಡ ಬರೋದು ತೋರಿಸ್ತಾ ಇದೆ. ಅಥವಾ ಯಾವ್ದಾದ್ರು ದೇವಿ ಆರಾಧನೆ ನೀವೇನಾದ್ರು ಮಾಡ್ತಾ ಇದ್ರೆ ಆ ಆ ಒಂದು ಎನಿವೆ 7ನೇ ತಾರೀಕು ಬೇರೆ ಇದೆಯಲ್ಲ, ಕೋಡ್ ಕೂಡ ಹಾಗೆ ಇದೆ. ಸೊ ಸಮಥಿಂಗ್ ನೆಕ್ಸ್ಟ್ ಆಗುವಂತಹ ಸೂಚನೆಗಳು ನಿಮ್ಗೆ ರಿಯಲೈಸ್ ಆಗುತ್ತೆ ಅಥವಾ ರೀಕಾಲ್ ಆಗುತ್ತೆ. ಅಥವಾ ಸೊ ಅದು ನಿಮ್ಗೆ ಮುಂಚೆನೆ ಗೊತ್ತಾಗುತ್ತೆ, ನೆಕ್ಸ್ಟ್ ಈ ಘಟನೆ 100% ನಡೆಯುತ್ತೆ, ಈ ತರ ಹೇಳ್ತಾರಲ್ಲ ಕೆಲವರು ಹಿರಿಯರು. ಸೊ ಆ ತರ ಅದೊಂದು ವಿಚಾರ. 5th ಹೌಸ್ ಬಂದು ಹೇಳಿ ನಿಮ್ಮ ಮಕ್ಕಳು, ಹಾಗೆ ನಿಮ್ಮ ಪ್ರೀತಿ ಪ್ರೇಮ, ಸೊ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ, ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ. ತುಲಾ ಲಗ್ನ ಆಗಿದ್ದು ರಾಹು ದಶ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಆಗಿದ್ರೆ ಮಕ್ಕಳಿಗೆ ನೀವು ದಯವಿಟ್ಟು ಈ ಒಂದು 3 ತಿಂಗಳು ಸ್ವಲ್ಪ ನೋಡ್ಕೊಳ್ಳಿ. ರೆಮಿಡೀಸ್ ಏನು ಗ್ರಹಣದಿದೆ ಅದು ಮಾಡ್ಕೊಳ್ಳಿ. ಎಜುಕೇಶನ್ ಅಲ್ಲಿ ತುಂಬಾನೇ ಸ್ಲೋ ಆಗೋ ಸಾಧ್ಯತೆ ಇದೆ. ಕನ್ಫ್ಯೂಷನ್, ಓದಿದ್ದು ಮರ್ತೋಗೋದು ಅಥವಾ ಸೊ ಗೊತ್ತಿಲ್ಲ ಆ ತರ ಹೇಳ್ತಾರೆ ನಿಮ್ಗೆ. ಅವ್ರಿಗೆ ಗೊತ್ತಿಲ್ಲ, ಆ ತರ ಭ್ರಮೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಮಕ್ಕಳ ವಿಚಾರ ನೋಡ್ಕೊಳ್ಳಿ. ಹಾಗೇನು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ 5th ಹೌಸ್ ರಾಹು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಡನ್ ಆಗಿ ಗ್ಯಾಸ್ಟ್ರಿಕ್ ರೈಸ್ ಆಗಬಹುದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಚಾರಗಳಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ಶನಿ 6ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತ ಸೊ ರೆಟ್ರೋಗ್ರೇಡ್ ಬೇರೆ ಆಗಿದ್ದಾರೆ. ಕೆಲಸ ಕಾರ್ಯಗಳಲ್ಲಿ ನಿಧಾನ, ಅಥವಾ ನಿಮ್ಮ ಹತ್ರ ಕೆಲಸ ಮಾಡೋರಿಂದ ನಿಮ್ಗೆ ತೊಂದರೆ, ಸರ್ವೆಂಟ್ಸ್ ಇಂದ ನಿಮ್ಗೆ ತೊಂದರೆ ತೋರಿಸ್ತಾ ಇದೆ. ಲಿಟಿಗೇಷನ್ಸ್ ತೋರಿಸ್ತಾ ಇದೆ. ಲಿಟಿಗೇಷನ್ಸ್ ಕೋರ್ಟ್ ಕೇಸ್ ಏನಾದ್ರು ಇದ್ರೆ ವಿನ್ ಆಗೋದು ಕೂಡ ತೋರಿಸ್ತಾ ಇದೆ. 6th ಹೌಸ್ ರೆಟ್ರೋಗ್ರೇಡ್ ಕರ್ಮ ಅಲ್ವಾ, ಎಂಡ್ ಆಗ್ಬೇಕಲ್ವಾ, ಅದಕ್ಕಾಗಿ. ಸೊ ಅದು ಕೂಡ ನಿಮ್ಗೆ ಒಳ್ಳೆ ಸೂಚನೆ ತೋರಿಸ್ತಾ ಇದೆ. ಬಟ್ 7th ಲಾರ್ಡ್ 12th ಅಲ್ಲಿ ಇರೋದ್ರಿಂದ ಬಿಸ್ನೆಸ್ ಸೊ ಇವ್ರಿಂದ ಮೂವ್ ಆಗ್ಬೇಕು, ಮೂವ್ ಆದ್ಮೇಲೆ ಫ್ಲೋ ಆಗುತ್ತೆ. ಬಟ್ ಅಲ್ಲಿ ತನಕ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಅನ್ವಾಂಟೆಡ್ ಇನ್ವೆಸ್ಟ್ಮೆಂಟ್ಗಳು ತೋರಿಸ್ತಾ ಇದೆ. ಅಷ್ಟಮಾಧಿಪತಿ ಸೊ 8th ಲಾರ್ಡ್ ಇನ್ 10th ಹೌಸ್. ಸಡನ್ ಆಗಿ ಫೇಮಸ್ ಆಗ್ತಾ ಇದ್ದೀರಾ. ಯಾವ ವಿಚಾರವಾಗಿ? ನಿಮ್ಮ ಮಕ್ಕಳ ವಿಚಾರವಾಗಿ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ರ್ಯಾಂಕಿಂಗ್ ತಗೊಂಡಿರ್ಬೋದು, ಅಥವಾ ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋ ಪರಿಸ್ಥಿತಿ ಬಂದಿರ್ಬೋದು, ಅಥವಾ ಅವ್ರದ್ದೇನೋ ಒಂದು ಪ್ರಾಬ್ಲಮ್ ಎಂಡ್ ಆಗಬಹುದು. ಸಡನ್ ಆಗಿ ಮಕ್ಕಳಿಂದ ನೇಮು ಫೇಮು ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ 11ನೇ ಮನೆ ಕೇತು, 11ನೇ ಮನೆ ಸೂರ್ಯ, 11ನೇ ಮನೆ ಬುಧ. ಸೊ ಕೇತು ಎಲ್ಲಾನು ಡ್ಯಾಮೇಜ್ ಮಾಡಿರೋದ್ರಿಂದ ಸಡನ್ ಆಗಿ ಒಂದು ಪಬ್ಲಿಕ್ ಇಂದ ಹೊರಗಡೆ ಬರೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಇದ್ರೆ ಇಂಟ್ರೆಸ್ಟ್ ಇಲ್ಲದೆ ಆಚೆ ಬರೋದು, ಅಥವಾ ನೀವು ವ್ಲಾಗರ್ ಅಥವಾ ಯೂಟ್ಯೂಬರ್, ಅಥವಾ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಅಥವಾ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಸೊ ಇಂಟ್ರೆಸ್ಟ್ ಕಮ್ಮಿ ಆಗಿ ಆಚೆ ಬರೋದು ತೋರಿಸ್ತದೆ. ಬ್ರೇಕ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಓಕೆ ನೆಕ್ಸ್ಟ್ ಮೂವ್ ಆಗೋಣ, ನೆಕ್ಸ್ಟ್ ಮಾತಾಡೋಣ, ಈ ತರ ಏನಾದ್ರು ಮೀಟಿಂಗ್ಸ್ ಇದ್ರೆ ಅಟೆಂಡ್ ಮಾಡೋದು, ಇದೆಲ್ಲ ಕಡಿಮೆ ತೋರಿಸ್ತಾ ಇದೆ. ಸೂರ್ಯ ಬುಧ ಆದಿತ್ಯ ಯೋಗ, ದಯವಿಟ್ಟು ಈ ಲಗ್ನಕ್ಕೆ ಆ ಯೋಗ ಬರೋದಿಲ್ಲ. ಸುಮ್ಮನೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ.
ನೆಕ್ಸ್ಟ್ ಅದಾದ ನಂತರ 12th ಹೌಸ್ ಕುಜ ಡೆಫಿನೆಟ್ಲಿ ನಿದ್ದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಥವಾ ಬ್ಯಾಕ್ ಪೈನ್ ಜಾಸ್ತಿ ಆಗುತ್ತೆ, ಅಥವಾ ಪಾದಗಳಲ್ಲಿ ಅಥವಾ ನಿಮ್ಮ ಒಂದು ಸ್ಲೀಪಿಂಗ್ ಬೆಡ್ ಏನಿರುತ್ತೆ ಅದು ನಿಮ್ಗೆ ಅನ್ಕಂಫರ್ಟಬಲ್ ಆಗಿ ಸೊ ಇರಿಟೇಷನ್ ಕ್ರಿಯೇಟ್ ಆಗೋದು ತೋರಿಸ್ತಾ ಇದೆ, ಅದೊಂಚೂರು ನೀವು ನೋಡ್ಕೊಳ್ಳಿ. ಅದಾದ ನಂತರ ಸ್ಕಾರ್ಪಿಯೋಗೆ ಬರೋಣ. ಸೊ ವೃಶ್ಚಿಕದವ್ರಿಗೆ ಇಲ್ಲಾದ್ರೂ ಒಳ್ಳೇದಿದೆಯಾ ಮೇಡಮ್ ವೃಶ್ಚಿಕದವ್ರಿಗೆ? ಸೊ ಡೆಫಿನೆಟ್ಲಿ ಗ್ರಹಣದಿಂದ ಒಳ್ಳೇದು ಕಡಿಮೆನೆ ಸರ್, ಒಳ್ಳೇದು ಗ್ರಹಣದಿಂದ ಸಿಗೋದಿಲ್ಲ. ಅದು ಗುರು ಅಲ್ವಲ್ಲ. ಈಗ ನೆಕ್ಸ್ಟ್ ನಿಮ್ಗೆ ಅಕ್ಟೋಬರ್ 18 ಆದ್ಮೇಲೆ ಜಾಕ್ಪಾಟ್ ಹೊಡಿತೀರಾ. ಸೊ ಗುರು ಮೂವ್ ಆಗ್ತಾ ಇದಾರೆ, ಅಲ್ಲಿವರೆಗೂ ತಿಳ್ಕೊಳ್ಳಿ. ಲಗ್ನದಿಂದ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಸೊ ಅಗೈನ್ ನಿಮ್ಮ 9ನೇ ಮನೆ ಅಧಿಪತಿ 4ರಲ್ಲಿ ಗ್ರಹಣದ ಜೊತೆ ರಾಹು ಜೊತೆ ಗ್ರಹಣ. ಸೊ ಅಗೈನ್ ಸೊ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ಲಗ್ನಾಧಿಪತಿ 11ರಲ್ಲಿ ಬಟ್ ದೃಷ್ಟಿಗೆ ಒಳಗಾಗಿದ್ದಾರಲ್ವಾ, ಶನಿಯ ನೇರ ದೃಷ್ಟಿಗೆ. ಲಗ್ನಾಧಿಪ ಲಗ್ನಾಧಿಪತಿ 11ರಲ್ಲಿ ಗುಡ್, ಬಟ್ 11ನೇ ಮನೆ ಕುಜ ಇಸ್ ನಾಟ್ ಗುಡ್. ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಆಕ್ಸಿಡೆಂಟ್ಸ್ ಆಗುವ ಸಾಧ್ಯತೆ ಇರೋದ್ರಿಂದ ವೆಹಿಕಲ್ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ, ಇದರ್ 2 ವೀಲರ್ ಇದರ್ 4 ವೀಲರ್. ನೆಕ್ಸ್ಟ್ ಮನೆಯಲ್ಲಿ ಕರೆಂಟ್ಗೆ ಸಂಬಂಧಪಟ್ಟ ಹಾಗೆ ಸಮಥಿಂಗ್ ಡ್ಯಾಮೇಜ್ ತೋರಿಸ್ತಾ ಇದೆ, ಬಿಕಾಸ್ ಡೆಸ್ಪಾಸಿಟರಿನ್ ವಿತ್ ಕೇತು ಅಲ್ವಾ. ಸೊ ಹಾಗಾಗಿ ಬ್ರೇಕ್ಸ್ ವೈರ್ ಬ್ರೇಕ್ ಆಗೋದು, ಅಥವಾ ನಿಮ್ದು ಏನ್ ಕರೆಂಟ್ಗೆ ಸಂಬಂಧಪಟ್ಟ ಹಾಗೆ, ಅಥವಾ ನಿಮ್ದು ಗ್ಯಾಜೆಟ್ಸ್ ಲ್ಯಾಪ್ಟಾಪ್ ಆಗಿರಬಹುದು, ಅಥವಾ ನೀವೇನ್ ಬಳಸ್ತಾ ಇದ್ದೀರಾ ಫೋನ್ಸ್, ಸೊ ಗ್ಯಾಜೆಟ್ಸ್ ಕಡೆ ಗಮನ ಕೊಡಿ. ವೈಫೈ ಆಗಿರ್ಬೋದು, ಈ ರಿಲೇಟೆಡ್. ಸೊ ಬಟ್ ಬಿ ಕೇರ್ಫುಲ್. ಡ್ರೈವಿಂಗ್ ಒಂದ್ರಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ, ಯಾವ ವಿಚಾರದಲ್ಲೂ ಅಷ್ಟು ಅಲರ್ಟ್ ಆಗಿರೋ ಅವಶ್ಯಕತೆ ಇಲ್ಲ, ಓನ್ಲಿ ಡ್ರೈವಿಂಗ್. ಅದಾದ ನಂತರ ಫ್ರೆಂಡ್ಸ್ ಗಾಡಿನ ಬಳಸೋದು, ಫ್ರೆಂಡ್ಸ್ ಕಾರ್ನ ಬಳಸೋದು 41 ಡೇಸ್ ಅವ್ರು ಫ್ರೀ ಕೊಟ್ಟರು ನೀವು ಬಳಸಬೇಡಿ, ಬೇಕಾದ್ರೆ ನೀವು ಕ್ಯಾಬ್ ಮಾಡ್ಕೊಂಡು ಹೋಗಿ. ಕ್ಲಿಯರ್? ಎಸ್. 4th ಹೌಸ್ ಅಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಪ್ರಾಪರ್ಟಿನಲ್ಲಿ ಮೋಸ. ಅಗೈನ್ ರಾಹು ವಿತ್ ಚಂದ್ರ, ಚಂದ್ರ ರಾಹು, ಪ್ರಾಪರ್ಟಿ ವಿಚಾರದಲ್ಲಿ ಮೋಸ. ಸೊ ಬಿ ಕೇರ್ಫುಲ್. ಪರ್ಚೇಸಿಂಗ್ ಆದ್ರೂ ಸರಿ, ಸೇಲ್ ಆದ್ರೂ ಸರಿ, ನಿಮ್ಮ ಜಾತಕ ಚೆನ್ನಾಗಿದ್ರೆ ಎಂಟ್ರಿ ಕೊಡಿ, ಇಲ್ಲ ಅಂದ್ರೆ ಎಂಟ್ರಿ ಕೊಡಬೇಡಿ. ಅದಾದ ನಂತರ ಕಾರ್ ಸರ್ವಿಸ್ಗೆ ಏನಾದ್ರು ಕೊಡ್ತಾ ಇದ್ದೀರಾ, ಅಲ್ಲಿ ನಿಮ್ಗೆ ಮೋಸ ಆಗುತ್ತೆ, ಅಥವಾ ನಿಮ್ದೇ ಕಾರ್ ಪಾರ್ಟ್ಸ್. ಈ ತರನು ಕ್ಲೈಂಟ್ ಬಿಕಾಸ್ ನಾನು ನೋಡ್ತೀನಿ ಅಲ್ವಾ ರೆಗ್ಯುಲರ್ ಆಗಿ, ಕಾರ್ ಸರ್ವಿಸ್ಗೆ ಬಿಟ್ರೆ ನಿಮ್ದೇ ಕಾರ್ ಪಾರ್ಟ್ ಐಟಮ್ ಏನಾದ್ರು ಅವ್ರು ತಗೊಳ್ಳೋದು ತೋರಿಸ್ತಾ ಇದೆ. ಹಂಗಂತ ಕಾರ್ ಸರ್ವಿಸ್ ಅವರೆಲ್ಲ ಇಲ್ಲಿ ಕಮೆಂಟ್ ಮಾಡ್ಬೇಡಿ, ಶೋರೂಮ್ಸ್ ಇಟ್ಟಿರೋರು. ಈ ತರ ಘಟನೆ ನಡೆಯುತ್ತೆ, ಆ ತರ ಮೈಂಡ್ ಬರುತ್ತೆ ಅವ್ರಿಗೆ, ಇಷ್ಟು ದಿವಸ ಇಲ್ದಿದ್ದು ಈಗ ಬರುತ್ತೆ. ಸೊ ಅದಕ್ಕೋಸ್ಕರ ಫೈನ್. 4th ಹೌಸ್ ನಿಮ್ದು ಕಂಫರ್ಟ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಪೀಸ್ ಮೈಂಡ್, ಪೀಸ್ ಇಲ್ಲ, ನೆಮ್ಮದಿ ಇಲ್ಲ, ಎಷ್ಟು ದುಡ್ಡಿದೆ ನೆಮ್ಮದಿ ಇಲ್ಲ, ಆ ತರ ಆಗುತ್ತೆ. ಅದಾದ ನಂತರ ತಾಯಿಗೂ ನಿಮ್ಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ತಾಯಿ ಇದ್ರೆ, ತಾಯಿ ಇಲ್ಲ ಅಂದ್ರೆ ತಾಯಿ ಏಜ್ ಅವರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೆ. ನೆಕ್ಸ್ಟ್ ತಂದೆ ವಿಚಾರವಾಗಿ 9ನೇ ಮನೆ ಅಧಿಪತಿ ಅಗೈನ್ ರಾಹು ಜೊತೆ ಕೂತಿರೋದು, ತಂದೆಯಿಂದ ಕೂಡ ಮೋಸ, ತಂದೆ ತಾಯಿಯಿಂದ ಮೋಸ ಕೂಡ ಆಗುತ್ತೆ. ತಂದೆ ತಾಯಿಯಿಂದ ಯಾವತ್ತೂ ಮೋಸ ಆಗೋದಿಲ್ಲ, ಈ ಕಾನ್ಸೆಪ್ಟ್ ಹೋಯ್ತು, ನಾನು ತಗೊಳ್ಳೋದಿಲ್ಲ ಅದನ್ನ. ತಂದೆ ತಾಯಿನೂ ಮಕ್ಕಳಿಗೆ ಮೋಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡ್ತಾರೆ ಮುಂದೆ ಕೂಡ. ಸೊ ಎಂಡ್ ಆಫ್ ದ ಡೇ ಕಲಿಯುಗ ಇರೋದ್ರಿಂದ ತಾಯಿ ತಂದೆ ಇಬ್ಬರಿಂದನೂ ಸೊ ಬಿ ಕೇರ್ಫುಲ್. ಅವ್ರದ್ದು ಲೋನ್ ನೀವು ತಗೊಳ್ಳೋದು, ಅವ್ರು ಮಾಡಿರೋ ಸಾಲಕ್ಕೆ ನೀವು ನಿಮ್ ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ನೀವು ಅರ್ನ್ ಮಾಡಿರೋದು ಶೂರಿಟಿ ಕೊಡೋದು. ಸೊ ಇವೆಲ್ಲ ಸಾಧ್ಯತೆ ಇದೆ, ಬಿ ಕೇರ್ಫುಲ್. ಅಗೇನ್ 5th ಹೌಸ್ ಸ್ಯಾಟರ್ನ್, ಖಂಡಿತ ಮಕ್ಕಳು ಸ್ವಲ್ಪ ಓದೋದಿಲ್ಲ, ಅಥವಾ ಓದೋದ್ರಲ್ಲಿ ಡಲ್ ಆಗಿರ್ತಾರೆ, ಅಥವಾ ಮರ್ತೋಗ್ತಾರೆ, ಅಥವಾ ಮಂದಗತಿಲಿ ಇರ್ತಾರೆ. ಹೊಡಿಬೇಡಿ, ಬಡಿಬೇಡಿ, ಜಸ್ಟ್ ಲೀವ್ ಇಟ್. ಸ್ವಲ್ಪ ದಿನ ಸ್ಯಾಟರ್ನ್ ಮೂವ್ ಆದ್ಮೇಲೆ ಸರಿ ಹೋಗ್ತಾರೆ. ನೆಕ್ಸ್ಟ್ ಅದಾದ ನಂತರ ಅಗೇನ್ ನಿಮ್ಮ 6ನೇ ಮನೆ ಅಧಿಪತಿ ಕೂಡ 11ರಲ್ಲೇ, ನಿಮ್ಮ 5ನೇ ಮನೆ ಮೇಲೆ ಕುಜನ ದೃಷ್ಟಿ, 6ನೇ ಮನೆ ಮೇಲೆ ಕುಜನ ದೃಷ್ಟಿ. 5, 6 4, 5, 6 ಮನೆಗಳು ತುಂಬಾನೇ ಆಕ್ಟಿವ್ ಆಗಿದಾವೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ನೀವೇನಾದ್ರು ಬಿಲ್ಡರ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಕಾಂಟ್ರಾಕ್ಟರ್ ಆಗಿದ್ದೀರಾ, ಚೀಟಿಂಗ್ ಆಗ್ತಾ ಇದೆ, ಯಾವ್ದೋ ಪ್ರಾಜೆಕ್ಟ್ ಸೈನ್ ಹಾಕೋಕ್ ಮುಂಚೆ, ಹೊಸ ವೆಂಚರ್ಸ್ ನ ಸ್ಟಾರ್ಟ್ ಮಾಡೋಕ್ ಮುಂಚೆ ಬಿ ಕೇರ್ಫುಲ್. ನೆಕ್ಸ್ಟ್ 7th ಲಾರ್ಡ್ ಇನ್ 9th ಹೌಸ್, ನಿಮ್ಮ ಹೆಂಡತಿಗೆ. ಸೊ ನಿಮ್ಮ ಹೆಂಡತಿಗೆ ಯಾವುದೋ ದೇವರ ಅನುಗ್ರಹದಿಂದ, ಇದೊಂದು ಒಳ್ಳೆ ಪಾಯಿಂಟ್ ಇದೆ ನೋಡಿ, ನಿಮ್ಮ ಹೆಂಡತಿಗೆ ಯಾವುದೋ ದೇವರ ಅನುಗ್ರಹ ಸಿಗ್ತಾ ಇದೆ, ದುಡ್ಡಲ್ಲ. 9th ಹೌಸ್ ಶುಕ್ರ ಡೆಸ್ಪಾಸಿಟನ್ 4th ಹೌಸ್ ಚಂದ್ರ ಇಸ್ ಗುಡ್, ಬಟ್ ರಾಹು ಜೊತೆ ಅಲ್ವಾ. ಸೊ ಹಾಗಾಗಿ ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ಸೊ ಗುರು ಅಷ್ಟಮದಲ್ಲಿ ಡೆಫಿನೆಟ್ಲಿ ವೃಶ್ಚಿಕ ರಾಶಿ ಅಥವಾ ಲಗ್ನದವ್ರಿಗೆ ಗುರು ಇಲ್ಲಿ ಬಂದಾಗಿಂದ ಸಫರ್ ಪಡ್ತಾ ಇದ್ದೀರಾ, ಮೆಂಟಲ್ ಸ್ಟ್ರೆಸ್. ಸೊ ಅದು ಇನ್ನೇನ್ ಕ್ಲಿಯರ್ ಆಗುತ್ತೆ, ಹಾಗಾಗಿ ನೀವು ನೋಡ್ಕೊಳ್ಳಿ. ವಿಪರೀತ ಖರ್ಚು ಬೇರೆ, ಜಸ್ಟ್ 12th ಹೌಸ್ ಗುರು ನೋಡೋದ್ರಿಂದ ಎಕ್ಸ್ಪ್ಯಾಂಡ್ ಮಾಡ್ತಾರಲ್ಲ, ಅದ್ರ ಜೊತೆ 4th ಹೌಸು ಎಕ್ಸ್ಪ್ಯಾಂಡ್. ಅನ್ವಾಂಟೆಡ್ ಖರ್ಚು, ಅಂಡರ್ ಕನ್ಸ್ಟ್ರಕ್ಷನ್ ಹೌಸ್ಗೆ ನೀವೇ ಜವಾಬ್ದಾರಿ, ನಿಮ್ಮಿಂದನೇ ಹಣ ಖರ್ಚು, ನಿಮ್ದು ಸೇವಿಂಗ್ಸ್ ಎಲ್ಲ ಹೆವಿ ಹೋಗ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. 10ನೇ ಮನೆಯಲ್ಲಿ ಕೇತು, ಸೂರ್ಯ, ಬುಧ. ಸೊ 10th ಲಾರ್ಡ್ 10th ಹೌಸ್, ಅಗೇನ್ ನಿಮ್ಗೆ 8th ಲಾರ್ಡ್ ಇನ್ 10th ಹೌಸ್. ಸೊ ಕೆಲಸದ ಹತ್ರ ಸ್ವಲ್ಪ ಸಡನ್ ಆಗಿ ಇನ್ನೇನ್ ನಿಮ್ಗೆ ಪ್ರಮೋಷನ್ ಲಿಸ್ಟ್ ಬಿಟ್ಟಿದ್ದಾರೆ, ಪ್ರಮೋಷನ್ ಆಗೋದಿಲ್ಲ. ಈ ರಾಹು ಗ್ರಹಣ ಅಲ್ವಾ, ಅದೇ ತರ ಆಸೆ ತೋರ್ಸೋದು, ಬಟ್ ಎಂಡ್ ಆಫ್ ದ ಡೇ ಎಂಡ್ ಆಗುತ್ತೆ. ಸೊ ಹಾಗಾಗಿ ಕೆಲಸ ಬಿಟ್ಬಿಡ್ತೀನಿ, ಬೇರೆ ಕಡೆ ನಂಗೆ ಆಲ್ರೆಡಿ ಆ ಮ್ಯಾನೇಜರ್ ಗೊತ್ತು, ಈ ಮ್ಯಾನೇಜರ್ ಗೊತ್ತು, ನಾನು ಎಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ನೋ, ಕೆಲಸ ಬಿಡ್ಬೇಡಿ, ಸ್ವಲ್ಪ ಅಕ್ಟೋಬರ್ 18ವರೆಗೂ ಹೋಲ್ಡ್ ಮಾಡಿ. ಅದಾದ್ಮೇಲೆ 11ನೇ ಮನೆ ಆಲ್ರೆಡಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. 12th ಲಾರ್ಡ್ ಅಗೇನ್ 9th ಹೌಸ್. ಸೊ ಹಾಗಾಗಿ ಒಂದು ಧರ್ಮ ಕಾರ್ಯ ಅಥವಾ ದೇವಸ್ಥಾನ, ನಿಮ್ಮ ಹೆಂಡತಿ ಹೆಚ್ಚು ದೇವರ ಪೂಜೆ ಅಥವಾ
ದೇವರ ಕಾರ್ಯಗಳನ್ನು ಮಾಡೋದು ತೋರಿಸ್ತಾ ಇದೆ. ನೆಕ್ಸ್ಟ್ ಧನುರ್ ಲಗ್ನಕ್ಕೆ ಬರೋಣ, ಅಥವಾ ಧನುರ್ ರಾಶಿ ಎರಡು ತಗೊಳ್ಳಿ ಮೈಂಡ್ಗೆ. ರಾಶಿ ತಗೊಳ್ಳಿ, ಲಗ್ನಕ್ಕೆ ಲಗ್ನ ತಗೊಳ್ಳಿ. ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಲಗ್ನದಿಂದ 3ನೇ ಮನೆಯಲ್ಲಿ ಗ್ರಹಣ, ಇದು ರಾಹು ಜೊತೆ. ಸೊ ರಾಹುಗ್ರಸ್ತ ಚಂದ್ರಗ್ರಹಣ, ನಿಮ್ಮ ಅಷ್ಟಮಾಧಿಪತಿ ತರಡಲ್ಲಿ. ಸಿಬ್ಲಿಂಗ್ಸ್ಗೂ ನಿಮ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ತಂಗಿಯರು ಅಥವಾ ತಮ್ಮಂದಿರು ಅಥವಾ ಪಕ್ಕದ ಮನೆಯವರು ಅಥವಾ ಫ್ರೆಂಡ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ಸ್ಪೋರ್ಟ್ಸ್ ಅಥವಾ ಅನ್ವಾಂಟೆಡ್ ಆಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರುವ ಫ್ರೆಂಡ್ಸ್ ಇಂದ ಮೋಸ, ಸಿಬ್ಲಿಂಗ್ಸ್ ಇಂದ ತೊಂದರೆ. ಫಸ್ಟ್ ಲೈನ್ ಅದ್ರಲ್ಲೇ ತುಂಬಾ ಡಿಪಾರ್ಟ್ಮೆಂಟ್ ಬರುತ್ತೆ, ನೀವು ನೋಡ್ಕೊಳ್ಳಿ. ಎರಡನೇದು, ಸಡನ್ ಆಗಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ, ಬಟ್ ಆ ಟ್ರಾವೆಲಿಂಗ್ಸ್ ಇಂದ ನಿಮ್ಗೆ ಲಾಸೇ, ಲಾಭ ಅಂತಾನು ಇಲ್ಲ. ಶಾರ್ಟ್ ಟ್ರಾವೆಲಿಂಗ್ಸ್, ಓಕೆ. ಅವ್ರ್ಯಾರ ಪಕ್ಕದ ಮನೆಯವ್ರು ಅಲ್ಲೆಲ್ಲ ಹೋಗ್ತಿದ, ಬನ್ನಿ ನಾವು ಫ್ರೀ ಇದ್ದೀರಾ ನಡಿ, ಈ ತರ ಬೇಡ, ವೆಯ್ಟ್ ಮಾಡಿ. ನೆಕ್ಸ್ಟ್ 4th ಹೌಸ್ ಶನಿ, ಹಾಗೆ ನಿಮ್ಗೆ ಗೊತ್ತು, ಮಾನಸಿಕ ಪರಿಸ್ಥಿತಿ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ, ಪೀಸ್ ನಿದ್ದೆ ಬರ್ತಾ ಇಲ್ಲ, ಸೊ ಬ್ರೀತಿಂಗ್ ಆಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲವೂ ತೋರಿಸ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ. ಸೊ 7th ಹೌಸ್ ಜುಪಿಟರ್, ಸೊ ಡೆಫಿನೆಟ್ಲಿ ಅದು ಒಂದು ನಿಮ್ಗೆ ಫೇವರಬಲ್ ಆಗಿದೆ. ಲಗ್ನ ನೋಡುತ್ತೆ, ಎಷ್ಟೇ ಇಲ್ಲಿ ಮಾನಸಿಕ ಹಿಂಸೆ ಬಂದ್ರು ಸ್ವಲ್ಪ ಸಪೋರ್ಟಿಂಗ್ ಸಿಗುತ್ತೆ. ಅಗೇನ್ ಅಷ್ಟಮದಲ್ಲಿ ಶುಕ್ರ, ಡೆಫಿನೆಟ್ಲಿ ಅಷ್ಟಮದಲ್ಲಿ ಶುಕ್ರ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. 11ನೇ ಮನೆ ಅಧಿಪತಿ, ಸೊ ಅಷ್ಟಮದಲ್ಲಿ, ಹಾಗಾಗಿ ಫ್ರೆಂಡ್ಸ್ ಅಥವಾ ಅಣ್ಣ ಅಥವಾ ಅಕ್ಕ, ಟೋಟಲಿ ಇಬ್ರು ಸಿಬ್ಲಿಂಗ್ಸ್ ಬರ್ತಾ ಇದ್ದಾರೆ. ಹಾಗಾಗಿ ಸಿಬ್ಲಿಂಗ್ಸ್, ಅಣ್ಣ ತಮ್ಮಂದಿರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಣ್ಣ ತಮ್ಮಂದಿರ ಮಧ್ಯೆ ಮೋಸ, ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಮಧ್ಯೆ ಚೀಟಿಂಗ್, ವಾದ ವಿವಾದ ಜಗಳ. ಎಂಡ್ ಆಫ್ ದ ಡೇ ದೇರ್ ಇಸ್ ನೋ ಯೂಸ್, ಅನ್ವಾಂಟೆಡ್ ಜಗಳ. ಸೊ ಹಾಗಾಗಿ ಇವ್ರಗಳ ಹತ್ರ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ನೀವು ನೋಡ್ಕೊಳ್ಳಿ. ಪುಟ್ಟದಕ್ಕೂ ಜಗಳ ಆಗುವ ಸಾಧ್ಯತೆ ಇದೆ. ಅದಾದ ನಂತರ 9ನೇ ಮನೆ ಕಾರಕ ಭಾವನಾಶಾಯ. ಸೊ 9th ಲಾರ್ಡ್ ಸಿಟಿಂಗ್ ಇನ್ 9th ಹೌಸ್, ಅಗೇನ್ 7th ಲಾರ್ಡ್ ಅಂಡ್ 10th ಲಾರ್ಡ್ ಜೊತೆ. ಸೊ ಹಾಗಾಗಿ ತಂದೆಯ ವಿಚಾರದಲ್ಲಿ, ತಂದೆದು ಯಾವ್ದಾದ್ರು ಪ್ರಾಪರ್ಟಿ ರಿಲೇಟೆಡ್, ಪೇಪರ್ ವರ್ಕ್ ರಿಲೇಟೆಡ್, ಇದೇನೋ ಪೆಂಡಿಂಗ್ ಇತ್ತು, ತಂದೆ ಇರ್ಲಿ ಇಲ್ದೇ ಇರ್ಲಿ, ಇತ್ತು ಅಂದ್ರೆ ನೀವು ಮುಗಿಸ್ತೀರಾ ನೋಡಿ. ಸೊ ಅಗೈನ್, ಸೊ ಕೇತು ಕೂತಿರೋದ್ರಿಂದ ಸ್ಪಿರಿಚುಯಾಲಿಟಿ ಅಥವಾ ಒಂದು ದೈವ ಅನುಗ್ರಹ, ಸೊ ಇದು ನಿಮ್ಗೆ ತುಂಬಾ ಚೆನ್ನಾಗಿದೆ. 10ನೇ ಮನೆ ಕುಜ ಎಕ್ಸಲೆಂಟ್, ಡೆಫಿನೆಟ್ಲಿ 4ನೇ ಮನೆ ನೋಡ್ತಾ ಇದ್ದಾರೆ. ಇದೊಂದು ಒಳ್ಳೆ ವಿಚಾರ ಇದೆ ನೋಡಿ, ಸಡನ್ ಆಗಿ ಪ್ರಾಪರ್ಟಿ ಪರ್ಚೇಸ್ ಅಥವಾ ಪ್ರಾಪರ್ಟಿ ಕಡೆ ಗಮನ, ಅಥವಾ ಬಾಡಿಗೆ ಮನೆ ಏನಾದ್ರು ಇದ್ರೆ ಬಾಡಿಗೆ ಮನೆಗೆ ಬರಬೇಕು, ಅಥವಾ ನೀವು ಬಾಡಿಗೆಗೆ ಕೊಡಬೇಕು, ಇದೊಂದು ಒಳ್ಳೆ ವಿಚಾರ. ಸೊ ಇದು ನಿಮ್ಗೆ ಫೇವರಬಲ್ ಆಗಿದೆ. ನೆಕ್ಸ್ಟ್ ಮಕರಕ್ಕೆ ಹೋಗೋಣ. 2ನೇ ಮನೆಯಲ್ಲೇನೆ ರಾಹುಗ್ರಸ್ತ ಚಂದ್ರಗ್ರಹಣ. ಹಣಕಾಸಿನ ವಿಚಾರದಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಉಳುಕಲ್ಲು ಅಥವಾ ಹಲ್ಲಿಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಯಾರಾದ್ರೂ ತಗೋತಾ ಇದ್ರೆ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ, ಎಚ್ಚರಿಕೆಯಿಂದ ಇರಿ. ಫೈನಾನ್ಸ್, ಸೊ ಬಿಕಾಸ್ 7th ಲಾರ್ಡ್ ಇನ್ 2nd ಹೌಸ್ ವಿತ್ ರಾಹು, ಸೊ ಹಾಗಾಗಿ ಸ್ಪೌಸ್, ನಿಮ್ಮ ಗಂಡ ಅಥವಾ ಹೆಂಡತಿಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗೋದು ತೋರಿಸ್ತಾ ಇದೆ, ಅವರ ಕುಟುಂಬದಿಂದ, ಅಂದ್ರೆ ನಿಮ್ಮ ಸ್ಪೌಸ್ ಫ್ಯಾಮಿಲಿ ಕಡೆಯಿಂದ, ಹಾಗಾಗಿ ನೋಡ್ಕೊಳ್ಳಿ. ಹೈಲಿ 8th ಹೌಸ್ ಆಕ್ಟಿವೇಟ್ ಆಗಿದೆ ಮಕರ ರಾಶಿ ಅಥವಾ ಲಗ್ನದವರಿಗೆ. ಸಡನ್ ಇವೆಂಟ್ಸ್, ಸಡನ್ ಆಗಿ ಯಾರಿಗಾದ್ರೂ ಫೈಲ್ಸ್ ಇದು ಕೇತು ದಶ ನಡೀತಾ ಇದ್ರೆ ನೀವು ನೋಡ್ಕೋಬೇಕು. ಇಲ್ಲಿ ನೋಡಿ, ಫುಲ್ ಕಂಪ್ಲೀಟ್ ಆಗಿ 8th ಹೌಸ್ ಆಕ್ಟಿವೇಟ್ ಆಗಿರೋದ್ರಿಂದ. 8th ಹೌಸ್ ಬುಧ ಇಸ್ ನಾಟ್ ಗುಡ್. ಪೇಪರ್ ವರ್ಕ್ ರಿಲೇಟೆಡ್ ಅಲ್ಲಿ ಬಿ ಕೇರ್ಫುಲ್. ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಜಾಬ್ ವಿಚಾರವಾಗಿ, ಅಥವಾ ಏನೋ ಒಂದು ಅಗ್ರಿಮೆಂಟ್, ಏನೋ ಒಂದು ಸೆಟಲ್ಮೆಂಟ್, ಏನೋ ಒಂದು ಡೀಲಿಂಗ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ಮೇಲ್ ಏನ್ ಸೆಂಡ್ ಮಾಡ್ತೀರಾ, ಯಾರಿಗೆ ಸೆಂಡ್ ಮಾಡ್ತೀರಾ, ಯಾವ ಟೈಮಲ್ಲಿ ಸೆಂಡ್ ಮಾಡ್ತೀರಾ ನೋಡ್ಕೊಳ್ಳಿ. ಒಂದ್ ಲೈನ್, ಒಂದು ವರ್ಡ್, ಒಂದು ಕ್ಲಿಕ್, ಸೊ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಅದಾದ್ಮೇಲೆ 8th ಹೌಸ್ ಬುಧ, ಸೊ ಅಗೇನ್, ಸೊ ನಿಮ್ಮ ಒಂದು ಸೋದರ ಮಾವ ಅಥವಾ ನಿಮ್ಮ ಒಂದು ಮಾವ, ಸಿಬ್ಲಿಂಗ್ಸ್, ಫ್ರೆಂಡ್ಸ್, ಇವ್ರಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ಸ್ಪಿರಿಚುಯಾಲಿಟಿ ಆಗಿದ್ರೆ ಮಾತ್ರ ಗುಡ್. ಫೈನಾನ್ಷಿಯಲಿ, ಬಿಸ್ನೆಸ್, ಪಾರ್ಟ್ನರ್ಶಿಪ್, ಸೊ ಮ್ಯಾರೇಜ್, ಇವೆಲ್ಲ ನಾಟ್ ಗುಡ್. ಮಕರ ಲಗ್ನದವರಾಗಿದ್ದು ಡಿವೋರ್ಸ್ಗೆ ನೀವು ಏನಾದ್ರು ಪ್ರಯತ್ನ ಪಡ್ತಿದ್ದೀರಾ, ಹಾಕಿದ್ದೀರಾ, 10-20 ವರ್ಷದಿಂದ ನಡೀತಿದೆ ಅಂದ್ರೆ ಈಗ ಆಗುತ್ತೆ ನೋಡಿ, ಆಗೋ ಸಾಧ್ಯತೆ ಹೈಲಿ ಇದೆ. ಅಗೈನ್ 3rd ಹೌಸ್ ಶನಿ ಇದ್ದಾರೆ, ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ರೆಟ್ರೋಗ್ರೇಡ್ ಆದ್ಮೇಲೆ ಹಾರ್ಡ್ ವರ್ಕ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನಿವೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ಲಗ್ನಾಧಿಪತಿ, ಸೊ ಹಾಗಾಗಿ ದೇರ್ ಇಸ್ ನೋ ಇಶ್ಯೂಸ್. ಸ್ಮಾಲ್ ಟ್ರಾವೆಲಿಂಗ್ಸ್ ಕೂಡ ತೋರಿಸ್ತಾ ಇದೆ. ಅಗೈನ್ 6ನೇ ಮನೆ ಗುರು ನಾಟ್ ಫೇವರಬಲ್. ಇನ್ನು ಅಕ್ಟೋಬರ್ 18 ಆದ್ಮೇಲೆ ಏನಿವೆ ಮೂವ್ ಆಗ್ತಾರೆ, ಸೊ ಅಲ್ಲಿ ತನಕ ಆದಷ್ಟು ಸೊ ಗುರುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅನ್ವಾಂಟೆಡ್ಗೆ ಕೋರ್ಟು, ಕೇಸು, ಲಾಯರ್ಸ್ಗೂ ಬರೀ ಇವ್ರಿಗೇನೆ ಹಣ ಸುರಿಯೋದು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. 7th ಹೌಸ್ ಶುಕ್ರ ಎಕ್ಸಲೆಂಟ್, ಇದೊಂದು ಒಳ್ಳೆ ಪಾಯಿಂಟ್, ಬಟ್ ದಟ್ಸ್ ಪಾಸಿಟರ್ ಇನ್ 2nd ಹೌಸ್ ಅಲ್ವಾ. ಸೊ ಹಾಗೆ ಏನ್ ಬಂದಂಗೆ ಬಂದು ಜಸ್ಟ್ ಮಿಸ್, ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ, ಈ ತರ ಮಾತಾಡ್ತಾರಲ್ವಾ, ಸೊ ಆತರ, ಹಾಗಾಗಿ ನೋಡ್ಕೊ. ನೆಕ್ಸ್ಟ್ 8th ಹೌಸ್ ಅಲ್ಲಿ ಕೇತು. 8th ಹೌಸ್ ಕೇತು ಇಸ್ ಗುಡ್, ಬಟ್ ಯಾವ ವಿಚಾರವಾಗಿ, ಎಲ್ಲರೂ ಸ್ಪಿರಿಚುಯಾಲಿಟಿ ಇರಕ್ ಆಗೋದಿಲ್ಲ, ಅದನ್ನೇ ಹೇಳಿದೀನಿ. ಸೊ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ. ಸಡನ್ ಆಗಿ ಬ್ಲಡ್ ಇನ್ಫೆಕ್ಷನ್, ಸೈನಸ್, ಹೆಡೇಕ್, ನರ್ವ್ಸ್ ರಿಲೇಟೆಡ್ ಇಶ್ಯೂಸ್, ಸೊ ಪೈಲ್ಸ್ ಆಲ್ರೆಡಿ ಹೇಳಿದೀನಿ, ಪಿಸ್ತುಲ ಈ ರಿಲೇಟೆಡ್ ಬರುತ್ತೆ. ಹೈ ಹೀಟ್ ಆಗೋದು ತೋರಿಸ್ತಾ ಇದೆ ಬಿಕಾಸ್ ಆಫ್ ಫೈರಿ ಸೈನ್. ಸೊ ನೆಕ್ಸ್ಟ್ ಡೆಫಿನೆಟ್ ಆಗಿ 9ನೇ ಮನೆ ಕೂಶ. ಸೊ ಪಬ್ಲಿಕ್ ಜೊತೆ ಆಗಿರ್ಬೋದು, ಬಾಸ್ ಜೊತೆ ಆಗಿರ್ಬೋದು, ತಂದೆ ಜೊತೆ ಆಗಿರಬಹುದು, ತಂದೆ ಸಮಾನರು, ಯಾರಾದ್ರೂ ಗುರುಗಳ ಜೊತೆ ವಾದ ವಿವಾದಕ್ಕೆ ಇಳಿಬೇಡಿ. ಕೆಲವರು ಅಸ್ಟ್ರಾಲಜಿ ತಗೋತಾರಲ್ವಾ ಪ್ರೆಡಿಕ್ಷನ್, 9th ಹೌಸ್ ಕುಜ ಇರೋರು ಹಾಗೇನೆ ಗುರುಗಳಿಗೆ ಕ್ವಶನ್ ಕೇಳೋದು ಹೆವಿ.
ಆನ್ಸರ್ ತಗೊಳ್ಳೋದು ಕಡಿಮೆ, ಸ್ಪೀಡ್ ಒಟ್ನಲ್ಲಿ ಬಾಯಿಗೆ ಬಂದು ಹೇಳ್ಬಿಡ್ಬೇಕು ಅಷ್ಟೇ, ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಆಗ ನಿಮ್ಗೆ ಪೂರ್ತಿ ರಿಸಲ್ಟ್ ಸಿಗೋದಿಲ್ಲ. ಫಸ್ಟೇ ಟ್ರಾನ್ಸಿಟ್ ಅಲ್ಲಿ ಗುರು 6ನೇ ಮನೆಯಲ್ಲಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಇದಿಷ್ಟು ವಿಚಾರಗಳು ಮಕರಕ್ಕೆ. ನೆಕ್ಸ್ಟ್ ಕುಂಭ ಮತ್ತೆ ಮೀನ ವೆರಿ ಸ್ಪೆಷಲ್. ಆಲ್ರೆಡಿ ಸಾಡೆ ಸತಿ ಒಂದ್ ಕಡೆ ಆದ್ರೆ ಈ ಗ್ರಹಣ ಒಂದ್ ಕಡೆ, ಇನ್ನೇನು ಪೆಂಡಿಂಗ್ ಇದೆ ಅಂದ್ರೆ ಅದು ನೀವು ಮಾಡಿರುವಂತಹ ಪುಣ್ಯ ಕಾರ್ಯಗಳು. ಡೆಫಿನೆಟ್ ಆಗಿ ನೀವೇನಾದ್ರೂ ದಾನ ಧರ್ಮಗಳನ್ನ ಮಾಡ್ತಾ ಇದ್ದೀರಾ, ಅದು ನೋಡೋರು ಕಣ್ಣಿಗೆ ದಾನ ಧರ್ಮ ಅಲ್ಲ, ಭಗವಂತನಿಗೆ ನೀವು ಮಾಡ್ತಿರುವ ದಾನ ಧರ್ಮಗಳು ಕಾಣಿಸ್ತಿದೆ, ನಿಮ್ಮ ಪೂರ್ವಿಕರು ಮಾಡ್ತಿರೋದು, ನಿಮ್ಮ ತಂದೆ ತಾಯಿ ಮಾಡ್ತಿರೋದು. ಹಾಗಾಗಿ ಆಗ ನೀವು ಬಚಾವ್ ಆಗ್ತೀರಾ, ಭಯ ಪಡೋ ಅವಶ್ಯಕತೆ ಇಲ್ಲ. ಸಾಡೆ ಸತಿ ಬರ್ಬೇಕು, ತಪ್ಪು ಮಾಡಿದ್ರೆ ಮಿಸ್ಟೇಕ್ಸ್ ಆಗ್ಬೇಕು, ಮಿಸ್ಟೇಕ್ಸ್ ಆದಾಗೆ ರಿಯಲೈಸ್ ಆಗ್ತೀರಾ. ಓಕೆ, ಸೊ ಕುಂಭ ರಾಶಿ ಅಥವಾ ಲಗ್ನದವರು, ನಿಮ್ಮ ವಯಸ್ಸು 9 ರಿಂದ 12 ಅಥವಾ 36 ರಿಂದ 51 ಈ ಮಧ್ಯೆ ಇದ್ರೆ ಖಂಡಿತ ಹಾರೋಸ್ಕೋಪ್ ಚೆಕ್ ಮಾಡಿಸ್ಕೊಂಡು ನೀವು ರೆಮಿಡೀಸ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಲಗ್ನದಲ್ಲೇ ರಾಹು, ಅಗೇನ್ ಲಗ್ನದಲ್ಲೇ 6ನೇ ಮನೆ ಅಧಿಪತಿ. ಗೆಟ್ ರೆಡಿ ಫಾರ್ ದ ಹೆಲ್ತ್ ಇಶ್ಯೂಸ್. ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಇವ್ರಿಗೆ ಯಾಕೆ ಸ್ಪೆಷಲ್ ಆಗಿ ಬರಿತಾ ಇದ್ದೀನಿ ಅಂದ್ರೆ, ಪಾಪ ತುಂಬಾ ಅವ್ರು ಕಷ್ಟ ಪಡ್ತಾ ಇದ್ದಾರೆ ಇವರು 2 ರಾಶಿಗಳು. ಸೊ ಅವ್ರಿಗೆ ಸ್ವಲ್ಪ ನಾವು ಸಪೋರ್ಟ್ ಮಾಡೋಣ, ಒಂದು ಬೂಸ್ಟಪ್ ಕೊಡೋಣ ಅಂತ ಹೇಳಿ. ಸೊ ಹಾಗಾಗಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಸ್ತಮ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ ನೀವು ನೋಡ್ಕೋಬೇಕು. ಕೋರ್ಟ್ ಕೇಸ್, ಅನ್ವಾಂಟೆಡ್ ಕೋರ್ಟ್ ಕೇಸ್, ಲಾಸ್ಟ್ ಇಯರಿಂಗ್ ಅಲ್ಲಿ ಅದು ಎಂಡ್ ಆಯ್ತು ಅಂತ ಲಾಯರ್ ಹೇಳಿರ್ತಾರೆ, ಮತ್ತೆ ಈಗ ಮತ್ತೆ ಕೇಸ್ ಆಗೋದು ತೋರಿಸ್ತಾ ಇದೆ, ಚೆಕ್ ಬೌನ್ಸ್ ಆಗೋದು ತೋರಿಸ್ತಾ ಇದೆ, ಲಿಟಿಗೇಷನ್ಸ್ ತೋರಿಸ್ತಾ ಆಗಿದೆ. ಒಂದು ವರ್ಕರ್ಸ್ ಇಂದ ತೊಂದರೆ, ಕೆಲಸದ ಹತ್ರ ತೊಂದರೆ, ಕೆಲಸದ ವಿಚಾರವಾಗಿ ತೊಂದರೆ. ಸೊ ಬಿ ಕೇರ್ಫುಲ್. ಕಂಪ್ಲೀಟ್ಲಿ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿದೆ, ಬಿ ಕೇರ್ಫುಲ್. ಕುಂಭದವರು ಎಚ್ಚರಿಕೆಯಿಂದ ಇರಿ. ರೆಮಿಡೀಸ್ ನ ಮಾಡ್ಕೊಳ್ಳಿ, ಏನು ಮಾಡೋದಿಲ್ಲ. ಸೊ ಹಾಗಾಗಿ ರೆಮಿಡೀಸ್ ನ ಮಾಡ್ಕೊಳ್ಳಿ, ಅದು ಒಳ್ಳೇದಕ್ಕೆ ಅಲ್ವಾ, ಮುಂದೆ ಬರೋ ದಿನಗಳಲ್ಲಿ ಒಳ್ಳೇದಕ್ಕೆ. ಈಗ ಗ್ರಹಣ ಬಂದು ನಿಮ್ಗೆ ಅಲರ್ಟ್ ಆಗಿಸ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಅದಾದ ನಂತರ ಆಲ್ರೆಡಿ ಫೈನಾನ್ಸ್ಗೆ ತುಂಬಾ ಸ್ಟ್ರಗಲ್ ಪಡ್ತಿದ್ದಾರೆ, ಸೆಕೆಂಡ್ ಹೌಸ್ ಶನಿ. ಸೊ ಹಾಗಾಗಿ ಈ ಕುಟುಂಬದವರೇ ಇವ್ರ ಹತ್ರ ಹಣ ತಗೊಂಡು ಇವ್ರಿಗೆ ಹಣ ಕೊಡ್ತಾ ಇಲ್ಲ, ಒಂದು ಇವ್ರಿಗೆ ಬರೋ ಹಣನೇ ಬರ್ತಾ ಇಲ್ಲ, ಫುಲ್ ಕಂಪ್ಲೀಟ್ ಸ್ಟಕ್ ಆಗಿದೆ. ಸೊ ಹಾಗಾಗಿ 7th ಹೌಸ್ ಯಾವಾಗ ಕೇತು ಬಂತೋ ಇವ್ರಿಗೆ ಕಂಪ್ಲೀಟ್ ಮ್ಯಾರೇಜ್ ವಿಚಾರದಲ್ಲಿ ತೊಂದರೆ ಆಗಿದೆ, ಬಿಸ್ನೆಸ್ ವಿಚಾರದಲ್ಲಿ ತೊಂದರೆ ಆಗಿದೆ, ಪಬ್ಲಿಕ್ ಇಂದ ತೊಂದರೆ, ಸೊ ಕುಟುಂಬದಿಂದ ತೊಂದರೆ, ಯಾರು ಸಪೋರ್ಟಿಂಗ್ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಾನೆ ಅವ್ರಿಗೆ ಕನ್ಫ್ಯೂಷನ್ ಆಗಿದೆ. ಬಟ್ ಪುಣ್ಯಕ್ಕೆ 5ನೇ ಮನೆ ಗುರು ಸಮ್ ಫ್ರೆಂಡ್ಸ್ ಇಂದ, ಸೊ ಸಮ್ ಫ್ರೆಂಡ್ಸ್ ಇಂದ ಇವರಿಗೆ ಲಾಭ ತೋರಿಸ್ತಾ ಇದೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೆಕ್ಸ್ಟ್ 6ನೇ ಮನೆ ಶುಕ್ರ, ಖಂಡಿತ 6ನೇ ಮನೆ ಶುಕ್ರ ಒಳ್ಳೇದಲ್ಲ. ಫೈನಾನ್ಸ್ ಅಲ್ಲಿ ನಿಮ್ಮ ಒಂದು ಇವರು 4th ಲಾರ್ಡ್ ಅಂಡ್ 9th ಲಾರ್ಡ್ ಭಾಗ್ಯಾಧಿಪತಿ 6ರಲ್ಲಿ ಕೂತ್ಕೊಂಡಾಗ, ಸೊ ಖಂಡಿತ ಯಾರು ಸಪೋರ್ಟಿಂಗ್ ಸಿಗ್ತಾ ಇಲ್ಲ, ಯಾರು ಲಕ್ ಸಿಗ್ತಾ ಇಲ್ಲ. ಅದಕ್ಕೇನೆ ರೆಮಿಡೀಸ್ ಮಾಡಿ ಅಂತ ಎಲ್ಲಾ ಅಸ್ಟ್ರಾಲಜರ್ಸ್ ನಿಮ್ಗೆ ಗೈಡ್ ಮಾಡೋದು ಗ್ರಹಣ ಟೈಮಲ್ಲಿ. ಆ ಲಕ್ ಸಿಗ್ಲಿ, ಆ ಒಂದು ಬ್ಯಾಡ್ ಟೈಮ್ ಇಂದ ಜಸ್ಟ್ ಮೂವ್ ಆಗ್ಲಿ, ಮುಂದೆ ಮೂವ್ ಆಗ್ಲಿ ಅಂತ ಹೇಳಿ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ತಾಯಿಯ ವಿಚಾರದಲ್ಲಿ ಇವನ್ 4th ಲಾರ್ಡ್ 6th ಹೌಸ್ ಅಲ್ಲಿ ತಾಯಿಗೆ ಸಡನ್ ಆಗಿ ಅವ್ರಿಗೆ ಸಾಲ ಜಾಸ್ತಿ ಆಗೋದು, ಅಥವಾ ಅವ್ರ ಕೆಲಸದಲ್ಲಿ ತೊಂದ್ರೆನೋ, ಅವ್ರ ಕೆಲಸದಲ್ಲಿ ಶತ್ರುಗಳು ಜಾಸ್ತಿ ಆಗೋದು, ಅವ್ರಿಗೆ ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಆಗೋದು ತೋರಿಸ್ತಾ ಇದೆ. ತಾಯಿಯ ಕಡೆ ಸ್ವಲ್ಪ ನೀವು ಗಮನ ಹರಿಸಬೇಕು. ಸಡನ್ ಆಗಿ ವೆಹಿಕಲ್ ಡ್ಯಾಮೇಜ್ ಆಗೋದು ತೋರಿಸ್ತಾ ಇದೆ. ಶುಕ್ರ ಅಂದ್ರೆ ಬಿಗ್ ವೆಹಿಕಲ್, 4 ವೀಲರ್ ಸಡನ್ ಆಗಿ ಕೈ ಕೊಡೋದು. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಹಣ ಇಲ್ದಾಗ್ಲೇ ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಹಾಗಾಗಿ ನಿಮ್ದೇ ಹಣ ನಿಮ್ಗೆ ಬಂದಿಲ್ಲ, ಈ ಕಡೆ ಹಣ ಇಲ್ಲ, ಈ ಕಡೆ ಜಾಬ್ ರಿಲೇಟೆಡ್ ತೊಂದರೆ, ಈ ಕಡೆ ಪರ್ಸನಲ್ ಲೈಫ್ ತೊಂದರೆ. ಬಿಕಾಸ್ 7ನೇ ಮನೆ ಸೂರ್ಯ ನೀಚ, ಅಗೇನಲ್ಲಿ ಕೇತು, ಅಗೇನಲ್ಲಿ ಬುಧ, ಬೇಡದವರಿಂದ ಪರ್ಸನಲ್ ಲೈಫ್ ಡಿಸ್ಟರ್ಬೆನ್ಸ್. 8ನೇ ಮನೆ ಕುಜ, ಸೊ ನಾಟ್ ಎ ಗುಡ್ ಟೈಮ್. ಸಿ ಅಗೇನ್ ಅಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಯಾರಾದ್ರೂ ಕುಂಭ ಲಗ್ನ ಕುಂಭ ರಾಶಿಯವರಿದ್ರೆ ನನ್ನ ಕಡೆಯಿಂದ ಒಂದು ಪುಟ್ಟ ಒಂದು ಅಳಿಲು ಸೇವೆ. ನಿಮ್ಮ ಮಕ್ಕಳು ಏನಾದ್ರೂ 9 ವರ್ಷದಿಂದ 12 ವರ್ಷ ಇದ್ರೆ ಒಬ್ಬರಿಗೆ ಮಾತ್ರ ನಾನು ಸೊ ರೆಮಿಡೀಸ್ ನ ಕೊಡ್ತೀನಿ ಫ್ರೀ ಆಗಿ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಆ ಮಗುವಿಗೆ ರಾಹು ದಶ ನಡೀತಿದ್ರೆ, ಕೇತು ದಶ, ಚಂದ್ರ ದಶ, ಈ 3 ದಶ ಏನಾದ್ರು ನಡೀತಿದ್ರೆ ಮಾತ್ರ ಕೊಡ್ತೀನಿ. ಜಾತಕದಲ್ಲಿ ಏನಾದ್ರೂ ಅವರ ಫ್ಯಾಮಿಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ನಾನು ಫ್ರೀ ಹೇಳೋದಿಲ್ಲ. ತುಂಬಾ ಕಷ್ಟದಲ್ಲಿ, ತುಂಬಾ ಮಗು ತುಂಬಾ ತೊಂದರೆ ಇದೆ, ಆರೋಗ್ಯ ಸಮಸ್ಯೆ ಅಂದ್ರೆ ಕುಂಭ ರಾಶಿ ಅಥವಾ ಲಗ್ನಕ್ಕೆ ಮಾತ್ರ ಒಂದು ಜಾತಕನಿಗೆ ಸೊ ನಾನು ರೆಮಿಡೀಸ್ ನ ಕೊಡ್ತೀನಿ ಫ್ರೀ ಆಗಿ. ಇದು ನನ್ನ ಕಡೆಯಿಂದ ಪುಟ್ಟ ಅಳಿಲು ಸೇವೆ. ಸೊ ಹಾಗಾಗಿ ಕುಂಭ ರಾಶಿ ಕುಂಭ ಲಗ್ನ ಟೈಮ್ ಇಸ್ ವೆರಿ ಬ್ಯಾಡ್. ನೆಕ್ಸ್ಟ್ ಮೀನರಾಶಿಗೆ ಬರೋಣ. ಮೀನರಾಶಿಗೆ ಯಾವ ವಿಚಾರವಾಗಿ ನೋಡೋಣ. ಮೊದಲನೇದಾಗಿ ಸಾಡೆ ಸಾತಿ, ದಟ್ ಈಸ್ ಗುಡ್. ಸಾಡೆ ಸಾತಿ ಬರಬೇಕು. ಸೊ ಬಂದಾಗ್ಲೇನೆ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ, ನಿಜವಾಗ್ಲೂ ಯಾರು ನಿಮ್ ಜೊತೆ ಇದ್ದಾರೆ, ಫೇಕ್ ಫ್ರೆಂಡ್ಸ್ ಯಾರಿದ್ದಾರೆ, ಯಾರು ನಿಮ್ಮನ್ನ ಹೊಗಳ್ತಿದ್ರು ಸೊ ಈಗ ಎಲ್ಲೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ 12ನೇ ಮನೆಯಲ್ಲಿ, ಮೀನ ಲಗ್ನದವರಿಗೆ 12ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮ್ಮ ಪಿತೃಗಳು ಮಾಡಿರುವಂತಹ ಯಾವುದೋ ಒಂದು ಕರ್ಮ ನಿಮ್ಮ ಒಂದು ಕುಟುಂಬಕ್ಕೆ ತಟ್ಟಿರುತ್ತೆ, ಅಥವಾ
ಅದರಿಂದ ನೀವು ಆಚೆ ಬರಕ್ ಆಗ್ತಾ ಇರೋದಿಲ್ಲ. ಎಷ್ಟೋ ಪೂಜೆ ಮಾಡಿರ್ತೀರಾ, ಎಷ್ಟೋ ಪುನಸ್ಕಾರಗಳು ಮಾಡಿರ್ತೀರಾ, ನಿಮ್ಮ ಚಾರ್ಟ್ಗೆ ಯಾವ್ದು ಬೇಕೋ ಅದು ನಿಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಡೊನೇಟ್, ಪ್ಲೀಸ್ ಡೊನೇಟ್. ನೆಕ್ಸ್ಟ್ ಡೇ ಮಂಡೇ ಡೊನೇಟ್ ಮಾಡಿ. ಹುಣ್ಣಿಮೆ ನೆಕ್ಸ್ಟ್ ಡೇ ಮಂಡೇ 8ನೇ ತಾರೀಕು ಡೊನೇಟ್ ಮಾಡಿ. ಎರಡನೇದು, ಲಗ್ನದಲ್ಲೇ ಶನಿ, ಖಂಡಿತ ಹೆಲ್ತ್ ಇಶ್ಯೂಸ್ ಅಂತೂ ತೋರಿಸ್ತಾ ಇದೆ. ಮಂಡಿ ನೋವು ಅಥವಾ ಪಾದಗಳಲ್ಲಿ ತೊಂದರೆ, ಬ್ಯಾಕ್ ಪೇನ್ ಆಗಿರಬಹುದು, ಸ್ಲೋ ಆಗಿರಬಹುದು, ಲೇಸಿನೆಸ್ ಆಗಿರಬಹುದು, ಇಲ್ಲೇ ಕೂತಿರ್ತೀರಾ, ಮೈಂಡ್ ಇನ್ನೆಲ್ಲೋ ಇರುತ್ತೆ. ಸೊ ಈ ತರ ಇರುತ್ತೆ. ಹಾಗಾಗಿ ಸೊ ಹಾಗೆ ಫೋರ್ತ್ ಹೌಸ್ ಗುರು ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ, ಜವಾಬ್ದಾರಿ ಜಾಸ್ತಿ ಕೊಡುತ್ತೆ, ಉಸಿರಾಡಕ್ ಆಗೋದಿಲ್ಲ. ಸೊ ಚೆಸ್ಟ್ ಪೇನ್ ಜಾಸ್ತಿ ಮಾಡುತ್ತೆ ಅನ್ನೋ ರಿಲೀಫ್ ಬರುತ್ತೆ. ಸೊ ಹಾಗಾಗಿ ಫೋರ್ತ್ ಹೌಸ್ ಗುರು ಇರೋರಿಗೆ ಗೊತ್ತು ಅವ್ರ ಲೈಫ್ ಹೇಗಿರುತ್ತೆ ಅಂತ. ಬಟ್ ಅಸ್ಟ್ರಾಲಜರ್ಗೆ ಫೋರ್ತ್ ಹೌಸ್ ಗುರು ವಾವ್ ಎಕ್ಸಲೆಂಟ್, ವಾಟ್ ಎಕ್ಸಲೆಂಟ್, ಗುರು ಎಲ್ಲಿ ಕೂತ್ಕೊಂಡ್ರೆ ಹಾಳು ಮಾಡುತ್ತೆ. ಹಾಗಾಗಿ ತಾಯಿಯ ಕಂಪ್ಲೀಟ್ ಜವಾಬ್ದಾರಿ ತಾಯಿಗೆ ಪೂರಾ ನೀವೇ ನೋಡ್ಕೊಳ್ಳೋದು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅಗೇನ್ ಫಿಫ್ತ್ ಹೌಸ್ ಶುಕ್ರ, ಡೆಫಿನೆಟ್ಲಿ ಥರ್ಡ್ ಅಂಡ್ ಏತ್ ಲಾರ್ಡ್ ಇನ್ ಫಿಫ್ತ್ ಹೌಸ್. ಒಂದು ಅನುಗ್ರಹ, ದೇವಿಯ ಅನುಗ್ರಹ ಖಂಡಿತ ಇರುತ್ತೆ. ನೆಕ್ಸ್ಟ್ 6ನೇ ಮನೆ. ಸೊ ಮೀನ ಲಗ್ನದವರು ತುಂಬಾ ಕೇರ್ಫುಲ್ ಆಗಿರಿ. 6ನೇ ಮನೆ ಕೇತು, ಸೂರ್ಯ, ಬುಧ. ಸೊ ಹಾಗಾಗಿ ಹೆಲ್ತ್ ಇಶ್ಯೂಸ್, ಮೇನ್ಲಿ ಹೆಲ್ತ್ ಇಶ್ಯೂಸ್, ಕೋರ್ಟ್ ಕೇಸ್, ಲಿಟಿಗೇಷನ್ಸ್, ಈ 3 ಡಿಪಾರ್ಟ್ಮೆಂಟ್ ಹೈಲಿ ತೋರಿಸ್ತಾ ಇದೆ. ನೀವು ನೋಡ್ಕೊಳ್ಳಿ. ನೀವು ಲಾಯರ್ ಜಡ್ಜ್ ಆಗಿದ್ರೆ ನಿಮಗೆ ಪ್ಲಸ್, ಇಲ್ಲ ಹೊಸದಾಗಿ ಶುರುವಾಗ್ತಾ ಇದ್ರೆ ಅಂದ್ರೆ ನೀವು ನೋಡ್ಕೋಬೇಕಾಗುತ್ತೆ. ನಾಟ್ ಎ ಗುಡ್ ಟೈಮ್. ಅಂಡ್ ಸೆವೆಂತ್ ಹೌಸ್ ಮಾರ್ಸ್ ಆಲ್ಸೋ ನಾಟ್ ಗುಡ್. ಅಗೇನ್ ಆಸ್ಪೆಕ್ಟಿಂಗ್ ಲಗ್ನ ಅಂಡ್ ಸೆಕೆಂಡ್ ಹೌಸ್. ಸೊ ಟೋಟಲಿ ಇವರಿಬ್ರಿಗೂ ಸ್ವಲ್ಪ ರಿಸ್ಕಿ. ಸೊ ಹಾಗಾಗಿ ನಾಟ್ ಎ ಫೇವರಬಲ್ ಟೈಮ್. ಅಗೇನ್ ನಿಮ್ಮ ಸೆಕೆಂಡ್ ಲಾರ್ಡೇ ಇಲ್ಲಿ 7th ಅಲ್ಲಿ ಕೂತಿದೆ, ಹಣ ಬರೋಲ್ಲ. ಸೆಕೆಂಡ್ ಲಾರ್ಡ್ 7th ಹೌಸ್ ಅಲ್ಲಿ ಹಣ ಬರುತ್ತೆ, ಬಟ್ ಕುಜ ಸೊ ರಿಸ್ಕಿ ಇದೆ, ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅಗೇನ್ ನಿಮ್ಮ 10ನೇ ಮನೆ ಅಧಿಪತಿ 4ರಲ್ಲಿ ಕೂತಿದ್ದಾರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು, ಬಿಲ್ಡರ್ಸ್, ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಓಕೆ, ಕನ್ಸಲ್ಟೆನ್ಸಿಗೆ ಓಕೆ, ವರ್ಕ್ ಫ್ರಮ್ ಹೋಮ್ ಓಕೆ. ಬಟ್ ಏನೇ ಆದ್ರೂ ಫೋರ್ತ್ ಹೌಸ್ ಇರೋದ್ರಿಂದ ನಿಮ್ಗೆ ಸಪೋರ್ಟಿಂಗ್ ಸಿಗ್ಲಿಲ್ಲ. ನಿಮ್ಗೆ ದಶ ಏನ್ ನಡೀತಿದೆ ಅದ್ರ ಮೇಲೆ ಹೋಗುತ್ತೆ, ಇದು ಗೋಚಾರ ಫಲ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಬೇಡಿ. ಎಲ್ಲರೂ ಮೆಸೇಜ್ ಹಾಕ್ಬೇಡಿ ದಯವಿಟ್ಟು. ನಾನು ಅಗೇನ್ ಹೇಳಿದ್ದೀನಿ, ಚಾರ್ಟ್ ನಾನು ನೋಡಿದಾಗ ಅದರಲ್ಲಿ ನಿಜ ಇದೆ ಅಂದ್ರೆ ಮಾತ್ರ ಒಂದು ಮಗುವಿಗೆ ನಾನು ಫ್ರೀ ಆಗಿ ಪ್ರಿಡಿಕ್ಷನ್ ಮಾಡ್ತೀನಿ. ಅದು ಬಿಟ್ಟು ಅನವಶ್ಯಕವಾಗಿ ಎಲ್ಲಾರು ಎಮೋಷನಲಿ ಮೆಸೇಜ್ಗಳನ್ನ ಹಾಕಿದ್ರೆ ನಿಮ್ಗೆ ರಿಪ್ಲೈ ಬರೋದಿಲ್ಲ. ಕ್ಲಿಯರ್? ಸೊ ಮತ್ತೆ ಕರ್ಮನ ತಗೋಬೇಡಿ. ಸೊ ಇದಿಷ್ಟು ವಿಚಾರಗಳು ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಮೊದಲೇ ಹೇಳಿದ್ದೀನಿ, ಐ ಆಮ್ ಕಂಪ್ಲೀಟ್ಲಿ ಜುಪಿಟೀರಿಯನ್ ಅಸ್ಟ್ರಾಲಜರ್. ಐ ಆಮ್ ನಾಟ್ ಎ ಮರ್ಕ್ಯುರಿ ಅಸ್ಟ್ರಾಲಜರ್. ಬುಧನ ಅಸ್ಟ್ರಾಲಜರ್ ನಾನಲ್ಲ. ಬಿಸ್ನೆಸ್ ಮೈಂಡೆಡ್, ಹೆವಿ ಬಿಸ್ನೆಸ್ ಮೈಂಡೆಡ್ ಪರ್ಸನ್ ನಾನಲ್ಲ. 5 ನಿಮಿಷದಲ್ಲಿ ನಿಮ್ಗೆ ಫಟ 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 ಅಂತ ಹೇಳಿ ಮುಗಿಸೋಕೆ ನನ್ನಿಂದ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನೇ ಮಾಹಿತಿ ಕೊಟ್ರು ಅದು ಪುಟ್ಟದಾಗಿರ್ಲಿ ದೊಡ್ಡದಾಗಿರ್ಲಿ ಪರಿಪೂರ್ಣವಾಗಿ ಕೊಡೋದಷ್ಟೇ ನನ್ನ ಉದ್ದೇಶ. ಸೊ ಖಂಡಿತ ನನ್ನ ಕಡೆಯಿಂದ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ನಿಮ್ಮದೇ ಆಲ್ಮೋಸ್ಟ್ ಅಲ್ಲಿ 1 ಅವರ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಯಾವುದೇ ಪ್ರಿಡಿಕ್ಷನ್ಗೆ ಮೊದಲೇ ರೆಡಿ ಆಗಿರೋದಿಲ್ಲ. ಸೊ ಸ್ಪಾಟ್ ಅಲ್ಲಿ ಅದು ಹಾಗೆ ಬರುತ್ತೆ, ಬಿಕಾಸ್ ಭಗವಂತನ ಕೃಪೆಯಿಂದ. ಸೊ ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವಿಡಿಯೋಸ್ ನೋಡಿದ್ದಕ್ಕೆ, ನಿಮ್ ಇಷ್ಟು ಟೈಮ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರಗಳು, ಧನ್ಯವಾದಗಳು.